ಕೇಳಿಸ್ತಾ ಇದೆಯಾ ವಾಯ್ಸ್? ಎಸ್ ಸರ್. ಸೊ ನಿನ್ನೆ ಕ್ಲಾಸ್ ಏನಾದ್ರು ಡೌಟ್ಸ್ ಇದೆಯಾ? ಸೊ ಏನೂ ಡೌಟ್ ಇಲ್ಲ ಅಂದರೆ ಎ ಪಿ ಪಿ ಸ್ಟಾರ್ಟ್ ಮಾಡ್ತೀನಿ. ಸೊ ಎ ಪಿ ಪಿ ಅಂದರೆ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಅಂತ. ಸೊ ಶೇರ್ ಮೈ ಸ್ಕ್ರೀನ್. ಸರ್ ಇದು ನಿನ್ನೆ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ವಲ್ಲ, ಡೌನ್ ಪೇಮೆಂಟ್ ಹ್ಞೂ ಸರ್, ಅದಕ್ಕೆ ನಾಕ್ ಆಫ್ ಎಂಟ್ರಿ ಇವಾಗ ಅಗೇನ್ F-53 ಅಲ್ಲಿ ಪೇಮೆಂಟ್ ಮಾಡಿದ್ರೆ ನಾಕ್ ಆಫ್ ಆಗುತ್ತಾ? ಹಾಂ, ನೀವು ರಿಮೈನಿಂಗ್ ಅಮೌಂಟ್ ಪೇಮೆಂಟ್ ಮಾಡಿದ್ರೆ ಸೊ ಅದು ಫುಲ್ ಅಮೌಂಟದು ಕ್ಲಿಯರ್ ಆಗುತ್ತೆ. ಸೊ ಅದನ್ನು ತೋರಿಸ್ಬಿಡ್ತೀನಿ ರಿಮೈನಿಂಗ್ ಪೇಮೆಂಟ್ ಅಮೌಂಟ್. ನಾವು ನಿನ್ನೆ ಮಾಡಿದ್ವಿ ಅನ್ಸುತ್ತಲ್ಲ ರಿಮೈನಿಂಗ್ ಪೇಮೆಂಟು, ಕ್ಲಿಯರ್ ಆಯ್ತಲ್ಲ? ಸರ್ ಇಲ್ಲ ಮಾಡಿಲ್ಲ. ಓಹ್, ನೀವು ಅಡ್ವಾನ್ಸ್ ಪೇಮೆಂಟ್ ಕೇಳಿದ್ರಲ್ಲ. ಸೊ ಓಕೆ, ಸೊ ನಮ್ಮ ಪಾರ್ಷಲ್ ಪೇಮೆಂಟ್ ತೋರಿಸೈತೆ ಅಲ್ವಾ? ಸೊ ಇವಾಗ ಅಡ್ವಾನ್ಸ್ ಪೇಮೆಂಟ್ ನಿಮಗೆ ತೋರಿಸ್ಬೇಕು, ಕರೆಕ್ಟ್? ಎಸ್ ಸರ್. ಸೊ ಹಿಂಗೆ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇವಾಗ ಅಡ್ವಾನ್ಸ್ ನಮಗೆ 10,000 ಪೇ ಮಾಡಿದ್ದೀವಿ, ಕರೆಕ್ಟಾ? ಸೊ ಇವಾಗ ನಾನು FB60 ಒಂದು ಇನ್ವಾಯ್ಸ್ ರೈಸ್ ಮಾಡ್ತೀನಿ ಸೇಮ್ ಇದ್ದಾಗ. ಸೊ ಇನ್ವಾಯ್ಸ್ನ 1 lakh ರೈಸ್ ಮಾಡ್ತೀನಿ. ಸಾರಿ, ಸೊ ಇಲ್ಲಿ ಪಾಪಕ್ಕೂ ತೋರಿಸೋಣ ಅಂದ್ಕೊಂಡು ಹಂಗೆ. ಸೊ ನೀವು ಇಲ್ಲಿ ತೋರಿಸ್ಬಿಡುತ್ತೆ 10,000 ಅಡ್ವಾನ್ಸ್ ಇತ್ತು ಅಂತ ತೋರಿಸ್ತು. ನಾನು ಜಸ್ಟ್ ಹಂಗೆ ರಿಮೂವ್ ಮಾಡಿದೆ. ಲೆಟ್ ಮಿ ಗೋ ಬ್ಯಾಕ್ ಅಂಡ್ ಸೊ ಅಮೌಂಟ್ 1 lakh ರೈಸ್ ಮಾಡೋಣ. ಓಕೆ, ಸೊ ಪರ್ಚೇಸ್ GL ಅಲ್ವಾ? ಸೊ 1 lakh rupees. ಓಕೆ, ಸೊ ಟೆಕ್ಸ್ಟ್ ಅದೇ ಟೆಕ್ಸ್ಟ್ ತಗೋಣ. ಸೊ ಪ್ಲಸ್. ಓಕೆ, ಸೊ ನಾವು ಇವಾಗ ಎಂಟರ್ ಪ್ರೆಸ್ ಮಾಡಿದ್ರೆ ಸೊ ಇಲ್ಲಿ ನಿಂಗೆ ಆಟೋಮೆಟಿಕಾಗಿ ಪಾಪಪ್ ಬರುತ್ತೆ. ಸೊ ನೋಡಿ 10,000 INR ಡೌನ್ ಪೇಮೆಂಟ್ ಕರೆಂಟ್ ಅಸೆಟ್ಸ್ ಎಕ್ಸಿಸ್ಟ್ ಅಂತ. ಅಂದರೆ 10,000 ಡೌನ್ ಪೇಮೆಂಟು ಸೊ ಈ ವೆಂಡರ್ಗೆ ಆಲ್ರೆಡಿ ಎಕ್ಸಿಸ್ಟ್ ಇದೆ ಅಂತ. ಈಗ ನಾವು ಪೇ ಮಾಡಿದ್ದೀವಲ್ಲ ನಿನ್ನೆ ಅದು. ಓಕೆ, ಸೊ ಓಕೆ ಕೊಡಿ. ಸೊ ಓಕೆ ಕೊಟ್ಟರೆ ಸೊ ಎಂಟರ್. ಸೊ ಸ್ಟಿಮ್ಯುಲೇಟ್ ಎಂಟರ್. ಸೊ ಇದು ನಮಗೆ 1 lakh rupeesದು ಇನ್ವಾಯ್ಸ್ ನಾವು ಇವಾಗ ಪೋಸ್ಟ್ ಮಾಡ್ತಾ ಇದ್ದೀವಿ. ಪೋಸ್ಟ್. ಸೊ ಇವಾಗ ಇನ್ವಾಯ್ಸ್ನ ಪೋಸ್ಟ್ ಮಾಡಿದ್ವಿ, ಓಕೆನಾ? ಸೊ ಇವಾಗ ಇಲ್ಲಿ ಬೇಕಂದರೆ ನೀವು 2 ಓಪನ್ ಐಟಮ್ ಇರುತ್ತೆ. ಸೊ ರಿಫ್ರೆಶ್. ಸೊ 2 ಓಪನ್ ಐಟಮ್ ಇದೆ. ಸೊ 2 ಓಪನ್ ಐಟಮ್ ಇದೆ. ಸೊ ನಮಗೆ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟು ತೋರಿಸ್ತಾ ಇದೆ ಅಂದರೆ ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ವಿಚ್ ವಿ ನೀಡ್ ಟು ಪೇ ಲಯಬಿಲಿಟಿ. ಸೊ 90,000 ತೋರಿಸ್ತಾ ಇದೆ. ಏನಕ್ಕೆ 90,000 ಅಂದರೆ ಇದು 1 lakh rupees. ಸೊ ಇಟ್ ಈಸ್ ಗೆಟಿಂಗ್ ನಾಕ್ ಆಫ್ ಬಿಟ್ವೀನ್ 10,000 ಆರ್ 90,000 rupees ಇವಾಗ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಐ ಮೀನ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಎಗೇನ್ಸ್ಟ್ ದ ವೆಂಡರ್. ಓಕೆ, ಸೊ ಇದು ಇವಾಗ ನಮಗೆ ಲಯಬಿಲಿಟಿ ಇರೋದು.
ಓಕೆ. ಸೊ ಬಿಫೋರ್ 10,000 ಪೇ ಮಾಡಿದ್ರೆ ಅಂತ. ಸೊ ಇವಾಗ ಪೇಮೆಂಟ್ ಕ್ಲಿಯರ್ ಮಾಡಿದ್ರೆ F-53 ಅಲ್ಲಿ ಹೋಗ್ಬಿಟ್ರೆ ನೀವು ಎರಡು ಲೈನ್ ಐಟಮು ನಾಕ್ ಆಫ್ ಆಗಿ 90,000ಗೆ ಪೇಮೆಂಟ್ ಆಗೋಗ್ಬಿಡುತ್ತೆ. ಓಕೆ. ಸೊ ಈ ಥರ ನಾಕ್ ಆಫ್ ಆಗುತ್ತೆ F-53 ಅಲ್ಲಿ. ಸೊ ಆಗ್ಬಿಡುತ್ತೆ ನಾಕ್ ಆಫ್. ಸೊ ನೀವು ಬೇಕು ಅಂದರೆ F-53ಗೆ ಹೋಗಿ ಟ್ರೈ ಕೂಡ ಮಾಡ್ಬೋದು. ನಾನು ಜಸ್ಟ್ ಏನು ಮಾಡ್ತೀನಿ ಗೊತ್ತಾ, ಇವಾಗ ಪೋಸ್ಟ್ ಮಾಡಲ್ಲ, ನಿಮಗೆ ಸ್ಟಿಮ್ಯುಲೇಟ್ ಮಾಡಿ ತೋರಿಸ್ತೀನಿ. ಹೆಂಗೆ ಅಂದರೆ ಅದು ಹಂಗೆ APPಗೆ ಇಟ್ಕೊಂಡ್ಬಿಡ್ತೀನಿ, APP ತೋರಿಸ್ತೀನಿ. ಸೊ 12 18 ಸೊ ಡಾಕ್ಯುಮೆಂಟ್ ಟೆಕ್ಸ್ಟ್ ತಗೊಳ್ಳಿ, ಬ್ಯಾಂಕ್. ಸೊ ಅಮೌಂಟ್ ಗೊತ್ತಿಲ್ಲ ಅಂದ್ರೆ ಅಮೌಂಟ್ ಇವಾಗ ನಮ್ಗೆ ಗೊತ್ತಿಲ್ಲ ಅಲ್ವಾ, 90,000 ಒಂದು ಏನು ಎಷ್ಟು ಅಂತ ಗೊತ್ತಿಲ್ಲ ಅಲ್ವಾ, 1 ಲ್ಯಾಕ್ ಅಂತ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಪೇಮೆಂಟ್. ಯಾಕೆಂದರೆ ಇನ್ವಾಯ್ಸ್ ರೈಸ್ ಮಾಡಿದವರೆ ಪೇಮೆಂಟ್ ಮಾಡಬೇಕು ಅಂತ ಏನಿಲ್ಲ ಅಲ್ವಾ. ಸಾರಿ. ಓಕೆ. ಸೊ ಎಂಟರ್. ಇವಾಗ ನೋಡಿ ನಮ್ಗೆ ಓಪನ್ ಐಟಮಲ್ಲಿ ಇಲ್ಲಿ ನಮಗೆ 1 ಲ್ಯಾಕ್ ತೋರಿಸ್ತಾ ಇದೆ. ಓಕೆ. ಸೊ ಬಟ್ ನಾವು ಇಲ್ಲಿ ಸ್ಪೆಷಲ್ JL ಇಂಡಿಕೇಟರ್ದು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂದರೆ B0 ಫೈಲ್ ಮಾಡ್ಕೋಬೇಕು ಇದನ್ನ. ಓಕೆ. ಸೊ ಇಲ್ಲಿ ಇವಾಗ 1 ಲ್ಯಾಕ್ ಇರೋದ್ರಿಂದ ಸೊ ನೀವು 1 ಲ್ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ 1 ಲ್ಯಾಕೆ ಪೇಮೆಂಟ್ ಆಗಿಬಿಡುತ್ತೆ. ಇದು ಕಂಪ್ಲೀಟ್ ಓಪನ್ ಐಟಮ್ ಇರೋದು. ಓಕೆನಾ. ಸೊ ಐ ವಿಲ್ ಗೋ ಬ್ಯಾಕ್ ಸೆಕೆಂಡ್. ನೋಡಿ ಇಲ್ಲಿ ಚೂಸ್ ಓಪನ್ ಐಟಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಪೆಷಲ್ JL ಆಪ್ಷನ್ ತೋರಿಸುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಯಾವುದು ನಾವು ಸ್ಪೆಷಲ್ JL ಇಂಡಿಕೇಟರ್ ಯೂಸ್ ಮಾಡಿದ್ರೆ A ಅಲ್ವಾ. ಸೊ A ಹಾಕಬೇಕು. A ಹಾಕ್ಬಿಟ್ಟು ಮತ್ತೆ ಪ್ರೋಸೆಸ್ ಓಪನ್ ಐಟಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ 2 ತೊಗೊಳುತ್ತೆ. ಸೊ ಇವಾಗ ಏನಾಗುತ್ತೆ, ಇಲ್ಲಿ 90,000 ಅಸೈನ್ಡ್ ಅಮೌಂಟ್ ಇತ್ತು. ಬಿಫೋರ್ ಎಷ್ಟಿತ್ತು, 1 ಲ್ಯಾಕ್ ಇತ್ತು. ಓಕೆ. ಸೊ ಏನಕ್ಕೆ ಅಂದರೆ ನಾವು ಸ್ಪೆಷಲ್ JL ಇಂಡಿಕೇಟರ್ ಕೊಟ್ಟಿರಲಿಲ್ಲ, ಅದಕ್ಕೆ ಸ್ಪೆಷಲ್ JL ಇಂಡಿಕೇಟರ್ ಹಾಕಿದ್ಮೇಲೆ ಇವಾಗ 2 ತೊಗೊಂಡಿದೆ. ಸೊ ಇವಾಗ ನೀವು ಎಷ್ಟು ಅಮೌಂಟ ತೊಗೊತೀರಾ ಪೋಸ್ಟಿಂಗ್ಗೆ, ಅದು ಇಂಪಾರ್ಟೆಂಟ್. ಓಕೆ. ಸೊ ಇವಾಗ ನಾನು ಚಾರ್ಜ್ ಆಫ್ ಡಿಫರೆನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ರಿಮೂವ್ ಮಾಡ್ತೀನಿ. 1 ರೂಪಾಯಿ ಇದೆಯಲ್ಲ, 1 ರೂಪಾಯಿನ ರಿಮೂವ್ ಮಾಡಿಬಿಟ್ಟು ಸ್ಟಾರ್ ಆಗ್ತೀನಿ. ಸೊ ಇವಾಗ 90,000 ತೊಗೋಬೇಕು. ಕರೆಕ್ಟ್. ಸೊ ತೊಗೊಂಡು 90,000 ತೊಗೊಂಡಿದೆ. ಸೊ ಇವಾಗ ನೀವು ಡಾಕ್ಯುಮೆಂಟ್ ಸ್ಟಿಮ್ಯುಲೇಟ್ಗೆ ಹೋದರೆ ಏನು ಎಂಟ್ರೀಸ್ ಪೋಸ್ಟ್ ಆಗಬೇಕು ಅದು ಎಂಟ್ರೀಸ್ ಪೋಸ್ಟ್ ಆಗುತ್ತೆ. ಸಿ ಕರೆಕ್ಟ್ ಎಂಟ್ರಿ, ವೆಂಡರ್ ಅಕೌಂಟ್ ಡೆಬಿಟ್ ಆ್ಯಂಡ್ ಅಡ್ವಾನ್ಸ್ ಅಕೌಂಟ್ ಕ್ರೆಡಿಟ್ ಆ್ಯಂಡ್ ಇಟ್ ಇಸ್ ಕ್ರೆಡಿಟ್ ಟು ದ ಬ್ಯಾಂಕ್ ಅಕೌಂಟ್. ಕರೆಕ್ಟ್. ಕರೆಕ್ಟ್ ಆಗಿದೆಯಾ ಎಂಟ್ರಿ? ಇದೆ ಅಲ್ವಾ ಎಂಟ್ರಿ? ಸೊ ಈ ಎಂಟ್ರಿ ಪೋಸ್ಟ್ ಆಗುತ್ತೆ. ಸೊ ಇವಾಗ ನಾನು ಪೋಸ್ಟ್ ಮಾಡಲ್ಲ, ಜಸ್ಟ್ ನಿಮಗೆ ಸ್ಟಿಮ್ಯುಲೇಟ್ ಮಾಡಿ ತೋರಿಸ್ತೀನಿ. ಏನಕ್ಕೆ ಅಂದರೆ ನಾವು APP ಪ್ರೋಗ್ರಾಮ್ ಕಾನ್ಫಿಗರೇಷನ್ ಮಾಡ್ತೀವಲ್ಲ, APP ಮುಖಾಂತರ ಪೇ ಮಾಡೋಣ, ಆಟೋಮೆಟಿಕ್ ಪೇಮೆಂಟ್ ಮುಖಾಂತರ. ಇದು ಮ್ಯಾನ್ಯುವಲ್ ಪೇಮೆಂಟ್. F-53 ನಾವು ಏನು ಮಾಡ್ತಾ ಇದೀವಲ್ಲ, ಇದು ಮ್ಯಾನ್ಯುವಲ್ ಪೇಮೆಂಟ್. ಓಕೆ. ಸೊ ಆಟೋಮೆಟಿಕ್ ಪೇಮೆಂಟ್ ಅಂತಂದರೆ ನಿಮಗೆ F-53ಗೆ ಹೋಗಂಗೆ ಇಲ್ಲ. ಓಕೆ. ಸೊ ಅದು ನಿಮ್ಗೆ ತೋರಿಸ್ತೀನಿ. ಓಕೆನಾ. ಸೊ ಎಕ್ಸೆಲ್ ಓಕೆ. ಸೊ ಇವಾಗ APP. ಓಕೆ. ಸೊ APP ಅಂದರೆ ಓಕೆ. ಸೊ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಅಂತ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಸೊ ನಿಮಗೆ ಇಂಟರ್ವ್ಯೂಲ್ ಕೂಡ ಇದು ಕಾಮನ್ ಕ್ವಶನ್ ಇದು. ಸೊ ಇದ್ದೇ ಇರುತ್ತೆ, ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಕಾನ್ಫಿಗರೇಷನ್ ಹಿಂಗೆ ಮಾಡಬೇಕು. ಸೊ ಯಾವ್ಯಾವ ಸ್ಟೆಪ್ಸ್ ಫಾಲೋ ಮಾಡ್ತೀವಿ, ಸೊ ಏನೇನು ಯಾವ ಥರ ಮಾಡ್ತೀವಿ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮಲ್ಲಿ ಅಂತ ಕಂಪ್ಲೀಟ್ ಕೇಳ್ತಾರೆ. ಇದಿಷ್ಟೇ ಮಾತ್ರನೇ ಅಲ್ಲ, ಜಸ್ಟ್ ಕಾನ್ಫಿಗರೇಷನ್ ಸ್ಟೆಪ್ಸ್ ಅಲ್ಲ. ಸೊ ಕಂಪ್ಲೀಟ್ ನಿಮಗೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋ ಫ್ಲೋ ಕೂಡ ನೀವು ಹೇಳಬೇಕು. ಓಕೆನಾ. ಸೊ ಇವಾಗ ಸ್ಟೆಪ್ಸ್ ನೋಡ್ತಾ ಹೋಗೋಣ. ಸೊ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಕಾನ್ಫಿಗರೇಷನ್ಸಲ್ಲಿ 6 ಸ್ಟೆಪ್ಸ್ ಇರುತ್ತೆ. ಓಕೆ. ಪೇಮೆಂಟ್ ಪ್ರೋಗ್ರಾಮ್ ಕಾನ್ಫಿಗರೇಷನ್ಸಲ್ಲಿ 6 ಕಾನ್ಫಿಗ್ ಸ್ಟೆಪ್ಸ್. ಓಕೆ. ನೆನ್ಪಿಟ್ಕೊಳ್ಳಿ 6 ಸ್ಟೆಪ್ಸ್ ಇರುತ್ತೆ. ಸೊ ಕಾನ್ಫಿಗರೇಷನ್ಗೆ ನಿಮಗೆ ಟಿ ಕೋಡ್ ಬಂದ್ಬಿಟ್ಟು FBZP. ಓಕೆ. ಸೊ FBZP ಕಾನ್ಫಿಗರೇಷನ್ ಅಂತಲೇ ಕರಿತೀವಿ, APP ಕಾನ್ಫಿಗರೇಷನ್ ಅಂತ ಬರ್ತೀವಿ. ಓಕೆ. ಸೊ ಈ FBZP-ಲೇ ನಾವು ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಇವಾಗ ಫಸ್ಟ್ ಸ್ಟೆಪ್ ಏನು? ಓಕೆ. ಸೊ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ಕಂಪನಿ ಕೋಡ್ನ ಕ್ರಿಯೇಟ್ ಮಾಡಬೇಕು, ಆಲ್ ಕಂಪನಿ ಕೋಡ್ಗೆ. ಓಕೆ. ಆಲ್ ಕಂಪನಿ ಕೋಡ್. ಓಕೆ. ಸೊ ಫಸ್ಟ್ ಸ್ಟೆಪ್ಸ್ ಹಾಕ್ಬಿಡ್ತೀನಿ ಇಲ್ಲ. ಓಕೆ. ಸೊ ಫಸ್ಟ್ ಒನ್ ಕಂಟ್ರೋಲ್. ಸೊ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸೊ ನಮಗೆ ಪೇಯಿಂಗ್ ಕಂಪನಿ ಕೋಡ್. ಪೇಯಿಂಗ್
ಕಂಪನಿ. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್. ಸೊ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ನೀವು ಯಾವ ಪೇಮೆಂಟ್ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀರಾ, ಯಾವ ಕಂಟ್ರಿಲಿ ಅಂತ. ಓಕೆ, ಸೊ ಫಸ್ಟ್ ಪೇಮೆಂಟ್ ಮೆಥಡ್ ಕಂಟ್ರಿ, ಅದಾದಮೇಲೆ ಪೇಮೆಂಟ್ ಮೆಥಡ್ ಇನ್ ಕಂಪನಿ. ಓಕೆ, ಪೇಮೆಂಟ್ ಮೆಥಡ್ ಇನ್ ಕಂಟ್ರಿ. ಸೊ ಏನಕ್ಕೆ ಅಂದರೆ ಡಿಫ್ರೆಂಟ್ ಪೇಮೆಂಟ್ ಮೆಥಡ್ಸ್ನ ಫಾಲೋ ಮಾಡ್ತಾರಲ್ವಾ. ಸೊ ಎಲ್ಲ ಕಂಟ್ರಿಲೂ ಒಂದೇ ಪೇಮೆಂಟ್ ಮೆಥಡ್ ಇರಬೇಕು ಅಂತ ಏನಿಲ್ಲ ಅಲ್ವಾ. ಸೊ ಇವಾಗ ಯು ಪಿ ಐ ಎಲ್ಲ ಬಂದ್ಬಿಟ್ಟು ಎಲ್ಲ ಕಂಟ್ರಿಲೂ ಏನಿಲ್ಲ, ಕೆಲವೊಂದು ಕಂಟ್ರೀಸಲ್ಲಿ ಯು ಪಿ ಐ ಪೇಮೆಂಟ್ ಮೆಥಡ್ ಇಲ್ಲ. ಸೊ ಅದರ ಸುಮಾರು ಡಿಫ್ರೆಂಟ್ ಪೇಮೆಂಟ್ ಮೆಥಡ್ಸ್ ಇರುತ್ತೆ. ಓಕೆ, ಸೊ ಆ ಪೇಮೆಂಟ್ ಮೆಥಡ್ಸಲ್ಲಿ ಸೊ ನೀವು ಯಾವ ಪೇಮೆಂಟ್ ಮೆಥಡ್ ಯೂಸ್ ಮಾಡ್ತಿದ್ದೀರಾ ನಿಮ್ಮ ಕಂಪನಿಗೆ ಅಂತ. ಓಕೆ, ಸೊ ಪೇಮೆಂಟ್ ಮೆಥಡ್ಸ್ ಕಂಪನಿ. ಓಕೆ, ಸೊ ಇವಾಗ ಪೇಮೆಂಟ್ ಮೆಥಡ್ಸ್ ಇನ್ ಕಂಪನಿ ಕೋಡ್ ಯಾರು ಯೂಸ್ ಮಾಡ್ತಾ ಇದ್ದೀವಿ ಅಂತ ಆದಮೇಲೆ ನಾವು ಬ್ಯಾಂಕ್ ಡಿಟರ್ಮಿನೇಷನ್ ಮಾಡ್ತೀವಿ. ಬ್ಯಾಂಕ್ ಇಂಟರ್ಲಿಂಕ್ ಮಾಡಬೇಕಲ್ವಾ ಪೇಮೆಂಟ್ಗೆ, ಸೊ ಅದಕ್ಕೆ ಬ್ಯಾಂಕ್ ಡಿಟರ್ಮಿನೇಷನ್. ಸೊ ಇದರಲ್ಲಿ ಹೆಂಗೆ ಅಂದರೆ ಎರಡು ಥರ ವರ್ಕ್ ಮಾಡಬೇಕು. ಒಂದು ಬ್ಯಾಂಕ್ ಡಿಟರ್ಮಿನೇಷನ್ ಮಾಡಬೇಕು, ಸೊ ಅದಾದಮೇಲೆ ಅಗೇನ್ ಮತ್ತೆ ಹೌಸ್ ಬ್ಯಾಂಕ್ ಮೇಂಟೈನ್ ಮಾಡಬೇಕು, ಮತ್ತೆ ಬ್ಯಾಂಕ್ ಡಿಟರ್ಮಿನೇಷನ್ ಅಸೈನ್ ಮಾಡಬೇಕು ಅಂತ 2 ಸ್ಟೆಪ್ಸ್ ಇರುತ್ತೆ ಹೌಸ್ ಬ್ಯಾಂಕ್ಸ್. ಓಕೆ, ಸೊ ಇವಾಗ ಈ 6 ಸ್ಟೆಪ್ಸ್ನ ಫಾಲೋ ಮಾಡಬೇಕು ಕಾನ್ಫಿಗರೇಷನ್ಸ್ಗೆ. ಓಕೆ, ಸೊ ಆಟೋಮೆಟಿಕ್ ಪೇಮೆಂಟ್ ರನ್ಗೆ ಡಿಫರೆಂಟ್ ಸ್ಟೆಪ್ಸ್ ಇರುತ್ತೆ. ಅದೆಲ್ಲ ಪೇಮೆಂಟ್ ರನ್. ಓಕೆನಾ, ಸೊ ಇದು ಟಿ ಕೋಡ್ ಬಂದ್ಬಿಟ್ಟು F11 F11. ಸೊ ಫಸ್ಟ್ ಕಾನ್ಫಿಗರೇಷನ್ ಮಾಡೋಣ, ಅದಾದಮೇಲೆ ಯಾವ ಥರ ರನ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 6 ಸ್ಟೆಪ್ಸ್ನ ನೆನಪಿಟ್ಕೋಬೇಕು. ಓಕೆ, ಸೊ ಈಸಿ ನೆನಪಿಟ್ಕೋಬೋದು ನಾವು. ಲೈಕ್ ಹೆಂಗೆ ಅಂದರೆ ನಿಮಗೆ ಈ 3 ಪೀಸ್ ಬರುತ್ತೆ ಇದರಲ್ಲಿ. ಸೊ ಇದರಲ್ಲಿ 4 P ಏನೋ ಬರುತ್ತೆ ಯಾವುದಾದ್ರೆ ಆಟೋಮೆಟಿಕ್ ಪೇಮೆಂಟ್ ರನ್. ಸೊ ನಿಮಗೆ 3 P ನೆನಪಿದ್ರೆ ಸೊ ಈಸಿಯಾಗಿ ಬ್ಯಾಂಕದು 2 ಬರುತ್ತೆ, ಹೌಸ್ ಬ್ಯಾಂಕ್ ಒಂದು, ಬ್ಯಾಂಕ್ ಡಿಟರ್ಮಿನೇಷನ್, ಇನ್ನೊಂದು ಆಲ್ ಕಂಪನಿ ಕೋಡ್. ಫಸ್ಟ್ ಸ್ಟೆಪ್ಸೇ ಆಲ್ ಕಂಪನಿ ಕೋಡ್. ಓಕೆ, ಸೊ ಇದು ಈಸಿಯಾಗಿ ನೆನಪಿಟ್ಕೋಬೋದು. ಸೊ 3 P ಹೆಂಗೆ ನೆನಪಿಟ್ಕೋಬೇಕು ಅಂದರೆ, ಸೊ ನೀವು ಈಸಿಯಾಗಿ ಫಸ್ಟಿಗೆ ಕಂಪನಿ ಕೋಡ್ಗೆ ಪೇಯಿಂಗ್ ಕಂಪನಿ ಕೋಡು, ಆಮೇಲೆ ಪೇಮೆಂಟ್ ಮೆಥಡ್ ಇನ್ ಕಂಟ್ರಿ, ಆಮೇಲೆ ಪೇಮೆಂಟ್ ಮೆಥಡ್ಸ್ ಇನ್ ಕಂಪನಿ ಕೋಡ್. ಸೊ ಇದು ನಿಮಗೆ ಆ್ಯಕ್ಚುಲಿ ಇಂಟರ್ವ್ಯೂಲ್ಲಿ ಕೇಳ್ತಾರೆ, ಈ 6 ಸ್ಟೆಪ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು ನೀವು ಯಾವ ಥರ ಕಾನ್ಫಿಗರೇಷನ್ಸ್ ಮಾಡ್ತೀವಿ ಅಂತ. ಅದಾದಮೇಲೆ ಪೇಮೆಂಟ್ ರನ್ ಯಾವ ಥರ ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ಇವಾಗ ನಾವು ಫಸ್ಟ್ ಕಾನ್ಫಿಗರೇಷನ್ ಸ್ಟೆಪ್ ಯಾವ ಥರ ಕಾನ್ಫಿಗರ್ ಮಾಡಬೇಕು ನೋಡೋಣ. ಸೊ B0P. ಸೊ ಇಲ್ಲಿ ಅದೇ 6 ಸ್ಟೆಪ್ಸ್ ತೋರಿಸಿದೆ ನೋಡಿ. ಇದೇ ನಾನು 6 ಸ್ಟೆಪ್ ಮೇಂಟೈನ್ ಮಾಡಿದರೆ ಇದು ಕೊಟ್ಟರೆ ಬರುತ್ತೆ. ಇಲ್ಲಿ ಆಲ್ ಕಂಪನಿ ಕೋಡ್ ಓಪನ್ ಮಾಡಿ ಫಸ್ಟ್. ಸೊ ಇಲ್ಲಿ ಆಲ್ ಕಂಪನೀಸಲ್ಲಿ ನೀವು ಇಂಟ್ರೆಸ್ಟ್ ನಮ್ಮ ಕಂಪನಿ ಕೋಡ್ ಅಂದರೆ ನಾವು ಯಾವ್ಯಾವ ಕಂಪನಿ ಕೋಡ್ ಇದೆ, ನಮ್ದು ಇವಾಗ ಒಂದೇ ಕಂಪನಿ ಕೋಡ್ ಇರೋದು TATM. ಬಟ್ ಡಿಫ್ರೆಂಟ್ ಕಂಪನಿ ಕೋಡ್ಸ್ ಇರುತ್ತೆ ಕಂಪನೀಸಲ್ಲಿ, ಒಂದೇ ಇರಬೇಕು ಅಂತ ಏನಿಲ್ಲ ಅಲ್ವಾ. ಸೊ ಕಂಟ್ರಿ ಸ್ಪೆಸಿಫಿಕ್ಕು ಅಥವಾ ಬೇರೆ ಕಂಪನಿ ಕೋಡ್ಸ್ನ ನಾವು ಕ್ರಿಯೇಟ್ ಮಾಡ್ಕೊತಾರಲ್ಲ ಸಿಸ್ಟಮಲ್ಲಿ 2-3. ಸೊ 2-3 ಕಂಪನಿ ಕೋಡ್ನು ಸೊ ಇಲ್ಲಿ ಮೇಂಟೈನ್ ಮಾಡಬೇಕು ಆಲ್ ಕಂಪನಿ ಕೋಡ್ಸಲ್ಲಿ. ಓಕೆ, ಸೊ ಅವಾಗ ಅವ್ರು ಪೇಮೆಂಟ್ ಮೆಥಡ್ಗೆ ಯಾರು ಬೇಕು ಅದನ್ನ ಇನ್ಕ್ಲೂಡ್ ಮಾಡ್ಕೊತಾರೆ. ಓಕೆ, ಸೊ ನಮ್ದು ಇವಾಗ TATM ಒಂದೇ ಆದರೆ ನಾವು ಒಂದೇ ಮಾಡ್ಕೊತೀವಿ. ಸೊ TATM ಈ TATM ಕಂಪನಿ ಕೋಡ್ಗೆ ಸೊ ಈ TATM ಕಂಪನಿ ಕೋಡ್ಗೆ ಯಾವುದು ಪೇಯಿಂಗ್ ಕಂಪನಿ ಕೋಡ್ ಮೇಂಟೈನ್ ಮಾಡ್ತೀವಿ ಅಂತ. ಸೊ ನಮ್ದು ಒಂದೇ ಆಗಿರೋದ್ರಿಂದ ನಾವು ಪೇಯಿಂಗ್ ಕಂಪನಿ ಕೋಡ್ ಕೂಡ TATMನೇ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಏನು ಡಿಫ್ರೆನ್ಸು, ಇದೊಂದು ಇಂಟರ್ನಲ್ ಕ್ವಶನ್ ಕೇಳ್ತಾರೆ ನಿಮಗೆ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪೇಯಿಂಗ್ ಕಂಪನಿ ಕೋಡ್ ಆ್ಯಂಡ್ ಕಂಪನಿ ಕೋಡ್ ಅಂತ. ಓಕೆ, ಸೆಂಡಿಂಗ್ ಕಂಪನಿ ಕೋಡ್ ಬಗ್ಗೆ ಯಾರು ಕೇಳಲ್ಲ. ಸೆಂಡಿಂಗ್ ಕಂಪನಿ ಕೋಡ್ ಇಸ್ ಡಿಫ್ರೆಂಟ್. ನೀವು ಸೆಂಡಿಂಗ್ ಕಂಪನಿ ಕೋಡ್ ಅಂದರೆ ಯಾವ ಕಂಪನಿ ಕೋಡಿಂದ ಪೇಮೆಂಟ್ನ ಸೆಂಡ್ ಮಾಡ್ತಿದ್ದೀರಾ ಅಷ್ಟು. ಬಟ್ ಪೇಯಿಂಗ್ ಕಂಪನಿ ಕೋಡ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇದು ಮ್ಯಾಂಡೇಟ್ರಿ ಸ್ಟೆಪ್ಸ್. ಓಕೆ, ಮ್ಯಾಂಡೇಟ್ರಿ ಆ್ಯಡ್ ಮಾಡಿರೋದು. ಸೊ ಇದು ಬಂದ್ಬಿಟ್ಟು ಕಂಪನಿ ಕೋಡ್ಗೂ ಈ ಪೇಯಿಂಗ್ ಕಂಪನಿ ಕೋಡ್ಗೂ ಡಿಫ್ರೆನ್ಸ್ ಏನು ಅಂತ ಕೇಳ್ತಾರೆ. ಇವಾಗ ನಾವು ಒಂದೇ ಆಗಿರೋದ್ರಿಂದ ದೇರ್ ಇಸ್ ನೋ ಡಿಫ್ರೆನ್ಸ್, ನಾವು TATM ಅಂತ ಹಾಕ್ತಿದ್ದೀವಿ. ಬಟ್ ಮಲ್ಟಿಪಲ್ ಕಂಪನಿ ಕೋಡ್ಸ್ ಇದ್ದಾಗ ಸೊ ಪೇಯಿಂಗ್ ಕಂಪನಿ ಕೋಡ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಅದರ ಅರ್ಥ ಏನು ಅಂದರೆ, ನಿಮ್ಮದು 4 ಕಂಪನಿ ಕೋಡ್ ಇದೆ ಅಂತ ಇಟ್ಕೊಳ್ಳಿ. ಡಿಫ್ರೆಂಟ್ ಬ್ರ್ಯಾಂಚ್ ಒಂದು ಕಂಪನಿ ಕೋಡ್ ಕ್ರಿಯೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದಲ್ಲಿ ಒಂದು ಬ್ರ್ಯಾಂಚ್ ಇದೆ, AP ಒಂದು ಬ್ರ್ಯಾಂಚ್ ಇದೆ, ತಮಿಳ್ನಾಡಲ್ಲಿ ಒಂದು ಬ್ರ್ಯಾಂಚ್ ಇದೆ, ಮಹಾರಾಷ್ಟ್ರಲ್ಲಿ ಒಂದು ಬ್ರ್ಯಾಂಚ್ ಇದೆ, 4-5 ಬ್ರ್ಯಾಂಚ್ ಇದೆ. 4-5 ಬ್ರ್ಯಾಂಚ್ಗೂ ನಾವು ಸಪ್ರೇಟ್ ಕಂಪನಿ ಕೋಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಫಾರ್ ಎಕ್ಸಾಂಪಲ್ ಹೇಳ್ತಾರೆ. ಸೊ ಕ್ರಿಯೇಟ್ ಮಾಡ್ಕೊಂಡಿದ್ದಾಗ ಆ 4-5 ಕಂಪನಿ ಕೋಡ್ಗೂ ಸೊ ನೀವು ಪೇ ಮಾಡುವಾಗ ಒಂದೇ ಕಂಪನಿ ಕೋಡಿಂದ ಪೇ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ. ಓಕೆ, ಸೊ ಅವೆಲ್ಲ ಕಂಪನಿ ಕೋಡ್ಗೂ ಒಂದು ಯಾವುದೋ ಹೆಡ್ ಆಫ್ ದ ಕಂಪನಿ ಕೋಡ್ ಅಂತ ಇರುತ್ತೆ, ಅಥವಾ ಯಾರೋ ಒಂದು ಕಂಪನಿ ಕೋಡಿಂದ ಪರ್ಟಿಕ್ಯುಲರ್ ಮೇನ್ ಬ್ರ್ಯಾಂಚ್ ಅಂದ್ಕೊಳ್ಳಿ. ಸೊ ಅಲ್ಲಿಂದ ನೀವು ಪೇ ಮಾಡ್ತಾ ಇರ್ತೀರ. ಸೊ ಅವಾಗ ಏನು ಮಾಡ್ತೀರಾ, ಆ ಕಂಪನಿ ಕೋಡ್ನ ಪೇಯಿಂಗ್ ಕಂಪನಿ ಕೋಡಾಗಿ ಸೆಲೆಕ್ಟ್ ಮಾಡ್ತೀರಾ.
ಓಕೆ. ಸೊ ಆ ಕಂಪನಿ ಕೋಡಲ್ಲಿ ಇಲ್ಲಿ ಪೇಯಿಂಗ್ ಕಂಪನಿ ಕೋಡಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ನೀವು ಆಟೋಮೆಟಿಕ್ ಪೇಮೆಂಟ್ ಯಾವಾಗ ಟ್ರಿಗರ್ ಮಾಡ್ತಿರಲ್ಲ ಆ ಕಂಪನಿ ಕೋಡಿಂದನೇ ಪೇಮೆಂಟ್ ಟ್ರಿಗರ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಇದು ಆ್ಯಂಡ್ ದೆನ್ ಇಲ್ಲಿ ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ಸ್ ಟು ಬಿ ಪೇಯ್ಡ್ ಇದೆ. ಸೊ ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ ಅಂದರೆ ಅದೇ ನಿಮ್ಗೆ ಗೊತ್ತಲ್ಲ, ನಾವು ಅಡ್ವಾನ್ಸ್ದು ಎಲ್ಲ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಅದು ಇನ್ಕ್ಲೂಡಿಂಗ್ ಪೇ ಮಾಡಬೇಕು ಅಂದರೆ ಸೊ ಅದನ್ನ ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಆ್ಯಡ್ ಮಾಡಿದ್ರೆ ಮಾತ್ರ ಎ ಪಿ ಪಿ ಟ್ರಿಗರ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಓಕೆ. ಸೊ ಇದು ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ಗೆ. ಸೊ ಇನ್ನು ಕಸ್ಟಮರ್ಗೂ ಅದೇ ಥರ ಇರುತ್ತೆ, ವೆಂಡರ್ಗೂ ಅದೇ ಥರ ಇರುತ್ತೆ. ಸೊ ಇವಾಗ ಪೇಯಿಂಗ್ ಕಂಪನಿ ಕೊಡೋದು ಇಲ್ಲೇ ಕೊಟ್ಟಿದ್ದಾರೆ. ಸೆಕೆಂಡ್ ಸ್ಟೆಪ್ ಏನಿದೆ ಪೇಯಿಂಗ್ ಕಂಪನಿ ಕೊಡೋದು ಇಲ್ಲೇ ಕೊಡಿ. ಸೊ ನೀವು ಇಲ್ಲೇ ಕೂಡ ಸೆಲೆಕ್ಟ್ ಕೂಡ ಮಾಡ್ಬೋದು. ಸೊ ಇಲ್ಲ ನೀವು ಇಲ್ಲಿ ಸೆಲೆಕ್ಟ್ ಮಾಡಲಿಲ್ಲ ಅಂತಂದರೆ ಸೊ ಇದನ್ನು ಸೇವ್ ಮಾಡಿಕೊಂಡು ಅಗೇನ್ ನೀವು ಕೆಳಗಡೆ ಸೆಲೆಕ್ಟ್ ಮಾಡಬೇಕು ಮತ್ತೆ. ಓಕೆ. ಸೊ ಇದು ನಾವು ಇವಾಗ ಡೇಟಾ ವಾಸ್ ಸೇವ್ ಆಗಿದೆ ಫಸ್ಟ್ ಸ್ಟೆಪ್ದು. ಸೆಕೆಂಡ್ ಸ್ಟೆಪ್ದು ಮತ್ತೆ ಇಲ್ಲಿ ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ಪೇಯಿಂಗ್ ಕಂಪನಿ ಕೋಡ್ಸ್ನ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಅಲ್ಲೇ ಕೂಡ ಮಾಡ್ಬೋದು, ಎರಡು ಸೇಮೇ, ಇಸ್ ನೋ ಡಿಫ್ರೆನ್ಸ್. ಸೊ ಪೇಯಿಂಗ್ ಕಂಪನಿ ಕೋಡ್ ಮೇಂಟೈನ್ ಮಾಡಬೇಕಲ್ವ ಇವಾಗ. ಸೊ ನಾನು ಆಲ್ರೆಡಿ ಪೇಯಿಂಗ್ ಕಂಪನಿ ಕೋಡ್ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ನಾವು ಜಸ್ಟ್ ಮೇಂಟೈನ್ ಮಾಡ್ತೀನಿ ಅಷ್ಟೇ. ಟಾಟಾ ಮೋಟರ್ಸ್ದು ಪೇಯಿಂಗ್ ಕಂಪನಿ ಕೋಡ್ನ ಸೊ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ತಲೆಯಲ್ಲಿ ಇಟ್ಕೋಬೇಕು. ಸೊ ನೀವಾಗ ಇಲ್ಲಿ ಮಿನಿಮಮ್ ಪೇಮೆಂಟ್ ಇನ್ಕಮಿಂಗು ಔಟ್ ಗೋಯಿಂಗ್ಗೆ ಸೊ ರೇಂಜ್ ಮೇಂಟೈನ್ ಮಾಡಬೇಕು. ಓಕೆ. ಸೊ ರೇಂಜ್ ಮೇಂಟೈನ್ ಮಾಡಿದ್ರೆ ಮಾತ್ರನೇ ಪೇಮೆಂಟ್ ಟ್ರಿಗರ್ ಆಗುತ್ತೆ ಅಷ್ಟು ಅಮೌಂಟಿಗೆ. ರೇಂಜ್ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಎಲ್ಲದಕ್ಕೂ ಮಿನಿಮಮ್ ಅಮೌಂಟು ಮ್ಯಾಕ್ಸಿಮಮ್ ಅಮೌಂಟ್ಗೆ ಎಲ್ಲದಕ್ಕೂ ನಾನು ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಇನ್ಕಮಿಂಗ್ ಅಂದರೆ ₹1 ಇನ್ಕಮಿಂಗ್ ಪೇಮೆಂಟ್ ಎಕ್ಸೆಪ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸೊ ಔಟ್ ಗೋಯಿಂಗ್ಗೆ ಲೈಕ್ ₹5 ಮೇಲ್ಪಟ್ಟು ಔಟ್ ಗೋಯಿಂಗ್ ಪೇಮೆಂಟ್. ಯಾಕೆ ಏನಕ್ಕೆ ಇದು ಆ ಥರ ಆಗ್ತಾ ಇರೋದು ಅಂದರೆ ₹1 ₹2 ಕೆಲವೊಂದು ಕಂಪನೀಸ್ ಇನ್ವಾಯ್ಸ್ ರೈಸ್ ಮಾಡಲ್ಲ, ರೈಟ್. ಸೊ ₹1 ₹2 ಎ ಪಿ ಪಿ ರನ್ ಮಾಡಲ್ಲ. ಸೊ ಸುಮ್ಮನೆ ಅದೇನಾಗುತ್ತೆ, ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಮಲ್ಟಿಪಲ್ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ತೋರಿಸುತ್ತೆ. ಇವಾಗೆಲ್ಲ ಯು ಪಿ ಐ ಬಂದಮೇಲೆ ನಾವು ₹1 ಫೋನ್ಪೇ ಮಾಡ್ತೀವಿ, ಅದು ಬೇರೆ ವಿಷಯ. ಬಟ್ ಕೆಲವೊಂದು ಫಾಲೋ ಮಾಡಲ್ಲ. ಓಕೆ. ಸೊ ಅದಕ್ಕೆ ಈ ಥರ ಇರುತ್ತೆ. ಓಕೆ. ಆ್ಯಂಡ್ ದೆನ್ ಸೊ ಇಲ್ಲಿ ನಿಮಗೆ ಏನೇನು ಕೊಟ್ಟಿದ್ದಾರಲ್ಲ ಇದೆಲ್ಲ ಎಕ್ಸ್ಚೇಂಜ್ ರೇಟ್ ಡಿಫ್ರೆನ್ಸು. ಸೊ ಇದೆಲ್ಲ ನಿಮಗೆ ರಿಕ್ವೈರ್ಡ್ ಇದ್ದರೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಸಪರೇಟ್ ಪೇಮೆಂಟ್ ಫಾರ್ ಈಚ್ ರೆಫರೆನ್ಸ್ ಅಂದರೆ ಸೊ ನೀವು ರೆಫರೆನ್ಸ್ ಕೋಡ್ ಜನ್ರೇಟ್ ಆಗುತ್ತಲ್ಲ, ಸೊ ಅವಾಗ ನಿಮಗೆ ಸಪರೇಟ್ ರೆಫರೆನ್ಸ್ ಬೇಕು ಅಂತಂದರೆ ಫಾರ್ ಈಚ್ ಪೇಮೆಂಟ್ ಮೆಥಡ್ಗೆ ಇದನ್ನ ಎನೇಬಲ್ ಮಾಡ್ಕೋಬೋದು. ಓಕೆ. ಆಮೇಲೆ ಬಿಲ್ ಆರ್ ಎಕ್ಸ್ಚೇಂಜ್ ಪೇಮೆಂಟ್ ಇದ್ದರೆ ಸೊ ಅದು ಕೂಡ ಎನೇಬಲ್ ಮಾಡ್ಕೋಬೋದು. ಓಕೆ. ಸೊ ಇದನ್ನ ಎನೇಬಲ್ ಮಾಡಿದ್ರೆ ನಿಮಗೆ ಕ್ರಿಯೇಟ್ ಬಿಲ್ ಆಫ್ ಎಕ್ಸ್ಚೇಂಜ್ ಇದು ಆ್ಯಸ್ ಪರ್ ಡ್ಯೂ ಡೇಟ್ ಬರುತ್ತೆ. ಬಿಲ್ ಆಫ್ ಎಕ್ಸ್ಚೇಂಜ್ ಗೊತ್ತಲ್ಲ ನಿಮಗೆ. ಸೊ ಅದ್ರದ್ದು ಇಲ್ಲಿ ನಿಮಗೆ ಡ್ಯೂ ಡೇಟ್ ಎಲ್ಲ ತೋರಿಸ್ತಾ ಹೋಗುತ್ತೆ. ಇವಾಗ ನಿಮಗೆ ಅದು ಬೇಡ ನಿಮಗೆ ಅದು ಅಂದರೆ ಸೊ ಅದನ್ನು ಮೇಂಟೈನ್ ಮಾಡಬೇಡಿ. ಓಕೆ. ಸೊ ಯು ಕ್ಯಾನ್ ಲೀವ್ ಇಟ್. ಬಟ್ ಬೇಕು ಅಂತಂದರೆ ಅದಕ್ಕೆ ಬಿಲ್ ಆಫ್ ಇದೇನಿದೆ ಸೊ ಬಿಲ್ ಆಫ್ ಎಕ್ಸ್ಚೇಂಜ್ ಡೇಟು ಇದನ್ನ ಎನೇಬಲ್ ಮಾಡಿದ್ರಿ ಅಂತಂದರೆ ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಯಾವ್ದು ಲಾಸ್ಟ್ ಡೇಟು, ಡ್ಯೂ ಡೇಟ್ ಎಷ್ಟು ದಿವಸ ಕೊಡ್ತೀರಾ, ಸೊ ಲಾಸ್ಟ್ ಡ್ಯೂ ಡೇಟ್ ಎಷ್ಟು, ಫಾರ್ ಎಕ್ಸಾಂಪಲ್ 3 months ನೀವು ಡ್ಯೂ ಡೇಟ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ, ಲಾಸ್ಟ್ 3 months. ಸೊ ಅವಾಗ 90 days ನೀವು ಇಲ್ಲಿ ಡ್ಯೂ ಡೇಟ್ ಹಾಕ್ತೀರಾ. ಓಕೆ. ಸೊ ಬಿಲ್ ಆ್ಯಂಡ್ ಡಿಮ್ಯಾಂಡ್ ಡೇಟ್ ಫಾರ್ ದ ಡ್ಯೂ ಡೇಟ್ ಅಪ್ ಅಂಟಿಲ್ ಅಂದರೆ ಸೊ 10 days, ಅದಾದಮೇಲೆ ನಿಮಗೆ 10 daysವರೆಗೂ ಸೊ ಎಷ್ಟು ಡಿನ್ ಮಾಡ್ತೀರಾ ಅಂತ. ಸೊ ಇದಾದಮೇಲೆ ಅಗೇನ್ ಮತ್ತೆ ನಿಮಗೆ ಲಿಮಿಟ್ ಮೇಂಟೈನ್ ಮಾಡ್ತಾರೆ. ಸೊ ಎಷ್ಟು ಬಿಲ್ ಆಫ್ ಎಕ್ಸ್ಚೇಂಜ್ ಡೇಟ್ ಪೇಮೆಂಟ್ ರಿಕ್ವೆಸ್ಟ್ ಇನ್ಕಮಿಂಗ್ ಪೇಮೆಂಟ್ಗೆ ಎಷ್ಟು ದಿನ ಬೇಕು. ಓಕೆ. ಸೊ ಡ್ಯೂ ಎಷ್ಟು ಇರಬೇಕು, 10 days ಅಂತ ಇಟ್ಕೊಳ್ಳಿ. ಲೇಟೆಸ್ಟ್ ಡೇಟ್ ಎಷ್ಟು ದಿವಸ ಇಡಬೇಕು ಡ್ಯೂ. ಸೊ ಫಾರ್ ಎಕ್ಸಾಂಪಲ್ 90 days ಆರ್ 100 days 120 days. ಸೊ ಈ ಥರ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಇದನ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನ ಎನೇಬಲ್ ಮಾಡಿಲ್ಲ ಅಂತಂದರೆ ಈ ಫೀಲ್ಡ್ ನೇಮ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಸೊ ನೋಡಿ, ಇದು ರಿಮೂವ್ ಮಾಡಿದ ತಕ್ಷಣ ಬಿಲ್ ಆಫ್ ಎಕ್ಸ್ಚೇಂಜ್ ಪೇಮೆಂಟ್ ಡೇಟಾ ವಿಲ್ ಬಿ ಡಿಲೀಟೆಡ್ ಅಂತ ಬಂತು ಆಪ್ಷನ್. ಮೇಂಟೈನ್ ಮಾಡೋಂಗಿದ್ರೆ ಮಾತ್ರನೇ ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ಸೊ ಡೋಂಟ್ ಯೂಸ್ ದಿಸ್. ಓಕೆ. ಆ್ಯಂಡ್ ಮೋರ್ ಓವರ್ ನಿಮಗೆ ಸೆಂಡರ್ ಡೇಟಾ ಡೀಟೇಲ್ಸ್ ಇವೆಲ್ಲ ಬಂದುಬಿಟ್ಟು ನೀವೇನಾದರೂ ಡೀಟೇಲ್ಸ್ ಸೆಂಡ್ ಮಾಡೋಂಗಿದ್ರೆ ಸೊ ಇದೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಓಕೆ. ಸೊ ಈ ಡೀಟೇಲ್ಸ್ ಸೊ ಟೆಕ್ಸ್ಟ್ ಐ ಡಿ ಯಾವ್ದಾದ್ರು ಟೆಕ್ಸ್ಟ್ ಐ ಡಿ ಇನ್ಕ್ಲೂಡ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಒಂದು ಟೆಕ್ಸ್ಟ್ ಐ ಡಿನ ಎಂಟರ್ ಮಾಡಿಬಿಟ್ಟು ಸೊ ಆ ಟೆಕ್ಸ್ಟ್ ಐ ಡಿಸ್ನ ಇಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟು ಇಲ್ಲೆಲ್ಲ ಹೆಡರು ಫೋಟೋರು ಸೊ ಸಿಗ್ನೇಚರ್ ಟೆಕ್ಸ್ಟು ಇದನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಸೆಂಡರ್ ಡೀಟೇಲ್ಸಲ್ಲಿ ಸೊ ಫಾರ್ಮ್ಸು ಇದೆಲ್ಲ ನಿಮ್ಗೆ ಹೇಳ್ತೀನಿ ನಾನು, ಫಾರ್ಮ್ಸ್ ಎಲ್ಲ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ಓಕೆ. ಸೊ ಇದೆಲ್ಲ ಮ್ಯಾಂಡೇಟರಿ ಫೀಲ್ಡ್, ಇದನ್ನ ಏನೋ ಎಂಟರ್ ಮಾಡಿದ್ರೆ ಸೊ ಇದೆಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು. ಓಕೆನಾ. ಸೊ ಇದು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಮೇಯ್ನ್ ಅಂದರೆ ಸೊ ನಿಮ್ಗೆ ಯಾವ ಫಾರ್ಮಲ್ಲಿ BRS ನೀವು ಬ್ಯಾಂಕ್ಗೆ ಟ್ರಿಗರ್ ಆಗಬೇಕಲ್ವಾ, ಬ್ಯಾಂಕ್ ಫಾರ್ಮೇಟ್ ಟ್ರಿಗರ್ ಆಗಬೇಕಲ್ವಾ. ಸೊ ಯಾವ ಫಾರ್ಮೇಟಲ್ಲಿ ಟ್ರಿಗರ್ ಆಗಬೇಕು ಇದನ್ನೆಲ್ಲ ನಾವು ಸಪ್ರೇಟ್ EBRS ಕಾನ್ಫಿಗರೇಷನ್ನು DME ಸ್ಟ್ರಕ್ಚರ್ ಮಾಡಿದಾಗ ಸೊ ಅವಾಗ DME ಸ್ಟ್ರಕ್ಚರಲ್ಲಿ ನಾವು ಟೆಕ್ಸ್ಟ್ ಐ ಡಿ ಎಲ್ಲ ಕ್ರಿಯೇಟ್ ಮಾಡ್ತೀವಿ, ಫಾರ್ಮೇಟ್ ಎಲ್ಲ. ಸೊ ಅದನ್ನೇ ಇಲ್ಲಿ ಮೇಂಟೈನ್ ಮಾಡಬೇಕು. ಓಕೆ. ಸೊ ಇವಾಗ ಇದು ನೀವು ಮೇಂಟೈನ್ ಮಾಡ್ತಿಲ್ಲ ಅಂತಂದರೆ ಸೊ ಇವಾಗ ಇದು ಅಲೋ ಮಾಡಲ್ಲ, ಮತ್ತು ಬ್ಯಾಕ್ ಹೋಗ್ಬೇಕು ಅನ್ಸುತ್ತೆ. ಗೋ ಬ್ಯಾಕ್. ಸೊ ಪೇಯಿಂಗ್ ಕಂಪನಿಗೂ ನ್ಯೂ ಇಂಟ್ರೆಸ್ಟ್ TATM ₹1 ಒಂದು ₹5 ಹಾಕ್ತೀನಿ. ಸೊ ಇಷ್ಟೇ, ನಾನು ಬೇರೆ ಏನು ಮೇಂಟೈನ್ ಮಾಡೋದಿಲ್ಲ, ಸೇವ್ ಮಾಡಿ. ಓಕೆ. ಸೊ ಇವಾಗ ಸೇವ್ ಆಯಿತು ಪೇಯಿಂಗ್ ಕಂಪನಿ ಕೋಡ್. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಏನು, ಇವಾಗ ಪೇಯಿಂಗ್ ಕಂಪನಿ ಕೋಡು ಆಯ್ತಲ್ವಾ.
ಪೇಯಿಂಗ್ ಕಂಪನಿ ಕೋಡ್ ಆಲ್ರೆಡಿ ಅಸೈನ್ ಆಗಿದೆ ಅಲ್ಲಿ. ಓಕೆ, ಸೊ ಇಲ್ಲಿ ನಾವು ಆಲ್ರೆಡಿ ಅಸೈನ್ ಮಾಡಿಬಿಟ್ಟಿದ್ವಿ ಸ್ಟಾರ್ಟಿಂಗಲ್ಲಿ. ಸೊ ನೀವು ಬೇಕು ಅಂದರೆ ನೀವು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಡೀಟೇಲ್ಸ್. ಓಕೆ, ಸೊ ಇಲ್ಲಿ ನೋಡಿ ಆಲ್ರೆಡಿ ಮೇಂಟೈನ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಗೋ ಬ್ಯಾಕ್. ಸೊ ಇವಾಗ ನೆಕ್ಸ್ಟು ಪೇಮೆಂಟ್ ಮೆಥಡ್ಸ್ ಇನ್ ಕಂಟ್ರಿ ಅಂತ. ಓಕೆ, ಸೊ ಇವಾಗ ನೀವು ಯಾವ ಥರ ಪೇಮೆಂಟ್ ಮೆಥಡ್ಸ್ನ ಮೇಂಟೈನ್ ಮಾಡ್ತೀರಾ ಪರ್ಟಿಕ್ಯುಲರ್ ಕಂಟ್ರೀಲಿ ಅಂತ. ಓಕೆ, ಸೊ ಕ್ಲಿಕ್ ಆನ್ ದಿಸ್. ಸೊ ಇಲ್ಲಿ ನಿಮಗೆ ಒಂದು 3-4 ಸ್ಟೆಪ್ಸ್ ಬರುತ್ತೆ. ಓಕೆ, ಸೊ 4 ಸ್ಟೆಪ್ಸ್ ಇದೆ. ಸೊ ಇದರಲ್ಲಿ ನೀವು ಯಾವ್ಯಾವ ಥರ ಕರೆನ್ಸೀಸ್ ಅಲೋ ಮಾಡ್ತೀರಾ, ಸೊ ಇದೆಲ್ಲ ನಿಮಗೆ ಇದೆಲ್ಲ ಮೇಂಟೈನ್ ಮಾಡಲೇಬೇಕು, ಮ್ಯಾಂಡೇಟ್ರಿ ಅಂತಿಲ್ಲ. ಸೊ ಬೇಸ್ಡ್ ಆನ್ ರಿಕ್ವೈರ್ಮೆಂಟು ಬೇರೆ ಬೇರೆ ನಿಮಗೆ ನೀವು ಬೇರೆ ಬೇರೆ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಬೇರೆ ಬೇರೆ ಪ್ರೊಸೀಜರ್ಸ್ ಫಾಲೋ ಆಗ್ತಾ ಹೋಗುತ್ತೆ. ಓಕೆ, ಸೊ ನಾವು ಇವಾಗ ಪೇಮೆಂಟ್ ಮೆಥಡ್ ಇನ್ ಕಂಟ್ರಿಲಿ ಇಂಡಿಯಾದಲ್ಲಿ ಆಲ್ರೆಡಿ ಇಷ್ಟಿದೆ. ಓಕೆ, ಬ್ಯಾಂಕ್ ಟ್ರಾನ್ಸ್ಫರ್ ಇದೆ, ಚೆಕ್ ಇದೆ, ಸೊ ಇಷ್ಟೆಲ್ಲ ಇದೆ. ಇದಲ್ಲದೆ ನೀವು ಯಾವ್ದಾದ್ರು ಬೇರೆ ಕ್ರಿಯೇಟ್ ಮಾಡ್ತೀರಾ ಅಂದರೆ ನೀವು ಇಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಯಾವ ಕಂಟ್ರಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಇಂಡಿಯಾ ಅಲ್ವಾ? ಸೊ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಪೇಮೆಂಟ್ ಮೆಥಡ್. ಸೊ ಪೇಮೆಂಟ್ ಮೆಥಡ್ ಬಂದ್ಬಿಟ್ಟು ಯಾವ ಪೇಮೆಂಟ್ ಮೆಥಡ್ನ ಯೂಸ್ ಮಾಡ್ತೀರಾ ಅಂತ. ಸೊ ಇವಾಗ ಆಲ್ರೆಡಿ ನೋಡಿದ್ವಿ ಅಲ್ಲಿ ಬ್ಯಾಂಕು, ಚೆಕ್ಕು, ಸಮಥಿಂಗ್ ಅಂತ ತುಂಬ ಇತ್ತು. ಸೊ ನಾನಿವಾಗ ಟಿ ಅಂತ ಒಂದು ತೊಗೊತೀನಿ. ಸೊ ಟಿ ಅಂತ ತೊಗೊಂಡು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಾನು. ಸೊ ಇದು IMPS ಅಂತ, IMPS. ಓಕೆ, ಸೊ IMPSಗೆ ತೊಗೊಳ್ತೀನಿ. ಸೊ ನೀವು ಯಾವ್ದಾದ್ರು ತೊಗೋಬೋದು. ಓಕೆನಾ? ಸೊ ಇದನ್ನೇ ಯೂಸ್ ಇನ್ ಕಂಪನಿ ಕೋಡ್. ಸೊ ಇದನ್ನೇ ನೀವು ಕಂಪನಿ ಕೋಡಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಇದು ಪೇಮೆಂಟ್ ಕಂಪನಿ ಕೋಡ್ ಇದೆಯಲ್ಲ, ಸೊ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ಯಾವ ಕಂಪನಿ ಕೋಡ್ ಹಾಕ್ತೀರಾ, ಸೊ ಆ ಕಂಪನಿ ಕೋಡ್ ಹೋಗುತ್ತೆ. ಸೊ TATM ಪೇಮೆಂಟ್ ಮೆಥಡ್ T. ರೈಟ್. ಓಕೆ, ಸೊ ಇಲ್ಲಿ ನಾವು ಮೇಂಟೈನ್ ಮಾಡಿಲ್ಲ ಇನ್ನು ಆ ಕಂಪನಿ ಕೋಡ್ಗೆ, ಸೊ ಅದಕ್ಕೆ ಇಲ್ಲಿ ತೋರಿಸ್ತಾ ಇಲ್ಲ. ಸೇವ್. ಓಕೆ, ಸೊ ಆಲ್ರೆಡಿ ಸೇಮ್ ಕೀಯಲ್ಲಿ ಎಕ್ಸಿಸ್ಟ್ ಇದೆ. ಟಿ ಅಂತ ಯಾರೋ ಯೂಸ್ ಮಾಡಿದ್ದಾರೆ. ಸೊ ಟಿ ಬಿಟ್ಬಿಟ್ಟು ಐ ತೊಗೊಳ್ಳೋಣ. ಸೊ ಐಯಲ್ಲಿ ಯಾವುದೂ ಇಲ್ಲ. ಓಕೆ, ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಸ್ಪೆಸಿಫೈ ಬೋತ್ ಡಾಕ್ಯುಮೆಂಟ್ ಟೈಪ್ ಅಂತ ತೋರಿಸ್ತಾ ಇದೆ. ರೈಟ್. ಸೊ ಇದು ಡಾಕ್ಯುಮೆಂಟ್ ಟೈಪ್ ಏನಕ್ಕೆ ಅಂದರೆ, ಸೊ ನೀವು ಪೋಸ್ಟ್ ಮಾಡ್ತಿರಲ್ಲ BRSನ, ಸೊ BRS ಪೋಸ್ಟ್ ಮಾಡಿದಾಗ ಯಾವ ಡಾಕ್ಯುಮೆಂಟ್ ಪಿಕ್ ಆಗಬೇಕು ಅಂತ. ಓಕೆ, ಸೊ ಇಲ್ಲಿ ನೋಡಿದೆ ಪೋಸ್ಟಿಂಗ್ ಡೀಟೇಲ್ಸ್ ಇದೆಯಲ್ಲ, ಸೊ ಡಾಕ್ಯುಮೆಂಟ್ ಟೈಪ್ ಫಾರ್ ದ ಪೇಮೆಂಟ್ ಅಂತ, ಸೊ ಬ್ಯಾಂಕಿಂಗ್. ಸೊ ಇಲ್ಲಿ ಚೆಕ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಇದೆ, ZPZV ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್ಸ್ ಅದು. ನೋಡಿ, ಪೇಮೆಂಟ್ ಪೋಸ್ಟಿಂಗ್ ZP, ಪೇಮೆಂಟ್ ಕ್ಲಿಯರಿಂಗ್ ZV. ಓಕೆ, ಸೊ ZPZV ಬಂದ್ಬಿಟ್ಟು ಸೊ ಕ್ಲಿಯರಿಂಗ್ ಡಾಕ್ಯುಮೆಂಟ್ ಆ್ಯಂಡ್ ಪೋಸ್ಟಿಂಗ್ ಡಾಕ್ಯುಮೆಂಟ್ಸ್. ಇದು ಸ್ಟ್ಯಾಂಡರ್ಡ್ ಇದೆ, ಸಿಸ್ಟಮಲ್ಲೇ ಇರುತ್ತೆ. ಸೊ ನೀವು ಬೇಕು ಅಂತಂದರೆ ಅಗೇನ್ ನೀವು ಡಾಕ್ಯುಮೆಂಟ್ ಟೈಪ್ನ ಕ್ರಿಯೇಟ್ ಮಾಡಿಕೊಂಡು ಅಗೇನ್ ಮೇಂಟೈನ್ ಮಾಡಿ. ಓಕೆ, ಸೊ ಇದೆಲ್ಲ ರಿಕ್ವೈರ್ಮೆಂಟ್ ಇದ್ದರೆ ಅಷ್ಟೇ ಮಾಡ್ತೀವಿ ನಾವು. ಸುಮ್ಮನೆ ಎಲ್ಲ ಡಾಕ್ಯುಮೆಂಟ್ ಟೈಪ್ನು ಕ್ರಿಯೇಟ್ ಮಾಡೋದಿಲ್ಲ ಸಿಸ್ಟಮಲ್ಲಿ. ಓಕೆ, ಸೊ ಇಟ್ ಇಸ್ ನಾಟ್ ನಾಟ್ ನೆಸಸರಿ ಆಲ್ಸೋ. ಸುಮ್ಮನೆ ಏನಕ್ಕೆ ನಾವು ಮೇಂಟೈನ್ ಮಾಡಬೇಕು ಹೇಳಿ, ಅವಶ್ಯಕತೆ ಇಲ್ಲ ಅಂದಮೇಲೆ. ಓಕೆ, ಸೊ ಇದ್ರೆ ಮಾತ್ರ ಮಾಡೋಣ, ಖಂಡಿತ ಮಾಡಬೇಕು. ಸೊ ಅದೆಲ್ಲ ಬಿಸ್ನೆಸ್ ರಿಕ್ವೈರ್ಮೆಂಟ್ ಅಲ್ವಾ. ಸೊ ಅಂತ ಸೊ ಇವಾಗ ಸೊ ಇಷ್ಟ ಆಯಿತು. ಸೊ ಇಷ್ಟ ಆದಮೇಲೆ ನಿಮಗೆ ಇಲ್ಲೆಲ್ಲ ಬಂದ್ಬಿಟ್ಟು ಪೇಮೆಂಟ್ ಮೀಡಿಯಮ್ ಪ್ರೋಗ್ರಾಮು. ಸೊ ನೀವು ಯಾವ ಥರ ಪೇಮೆಂಟ್ ಮೀಡಿಯಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಸೊ ಫೈಲು, ಆಮೇಲೆ ಅದು ಪ್ರಿಂಟರ್ ಟೈಪು, ಸೊ ಅದೆಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಅದೆಲ್ಲ ನಿಮಗೆ ಯೂಸ್ ಮಾಡಬೇಕಾದ್ರೆ ರಿಯಲ್ ಟೈಮಲ್ಲಿ ಸೊ ಯಾವ ಮೀಡಿಯಮ್ ಯೂಸ್ ಮಾಡ್ತಿದ್ದೀರಾ, ಪೇಮೆಂಟ್ ಮೀಡಿಯಮ್ಮು, ಸೊ ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇವಾಗ ನಾವು ಯಾವುದನ್ನು ಆ್ಯಡ್ ಮಾಡ್ತಾ ಇಲ್ಲ. ಸೊ ನಾನು ಜಸ್ಟ್ ಬರೀ ಪೇಮೆಂಟ್ ಪ್ರೋಗ್ರಾಮ್ ಕಾನ್ಫಿಗರೇಷನ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಸೆಟ್. ಸೊ ಇವಾಗ ನಾವು ಪೇಮೆಂಟ್ ಮೆಥಡ್ನ ಮೇಂಟೈನ್ ಮಾಡಿದ್ವಿ. ಸೊ ಕರೆನ್ಸೀಸ್ ಯಾವ್ದು ಅಲೋ ಮಾಡಬೇಕು. ಓಕೆ, ಸೊ ನಮ್ಮದು ಇವಾಗ INR ಅಲ್ವಾ. ಸೊ INR. ಸೊ ನೀವು ಡಿಫ್ರೆಂಟ್ ಕರೆನ್ಸೀಸ್ನ ಆ್ಯಡ್ ಮಾಡಬೇಕು ಅಂದರೂ ಕೂಡ ಮೇಂಟೈನ್ ಮಾಡ್ಕೋಬೋದು. ಓಕೆನಾ. ಸೊ ಅಗೇನ್ ಸೊ ಇದು ಯಾವುದು ಕಂಟ್ರೀಸ್ ಕೇಸು ಆ ಥರ ಏನಾದ್ರು ಮೇಂಟೈನ್ ಮಾಡಬೇಕು ಅಂತಂದರೆ ಪರ್ಮಿಟೆಡ್ ಡೆಸ್ಟಿನೇಷನ್ ಕಂಟ್ರೀಸ್ ಕೀನ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲ ಅಂದರೆ ಇಟ್ ಇಸ್ ನಾಟ್ ನೆಸೆಸರಿ. ಓಕೆ, ಮ್ಯಾಂಡೇಟ್ರಿ ಏನಿಲ್ಲ ಅದು. ಗೋ ಬ್ಯಾಕ್. ಇದು ಆಯ್ತಲ್ವಾ, ಸೇವ್ ಮಾಡಿ. ಗೋ ಬ್ಯಾಕ್. ಸೊ ಇವಾಗ ಈ 3 ಸ್ಟೆಪ್ಸ್ ಆಯಿತು ನಮಗೆ. ಸೊ ಆಲ್ ಕಂಪನಿ ಕೋಡ್ ಆಯಿತು, ಪೇಯಿಂಗ್ ಕಂಪನಿ ಕೋಡ್ ಆಯಿತು, ಪೇಮೆಂಟ್ ಮೆಥಡ್ ಆಯಿತು. ಸೊ ಇದು TATM ಅಲ್ವಾ, TM ಆ್ಯಂಡ್ ಐ ಪೇಮೆಂಟ್ ಮೆಥಡ್ ಇನ್ ಕಂಟ್ರಿ ಐ. ಸೊ ಹಾಗೆ ಪೇಮೆಂಟ್ ಮೆಥಡ್ ಇನ್ ಕಂಪನಿ ಕೋಡ್. ಸೊ ಪೇಮೆಂಟ್ ಮೆಥಡ್ ಇನ್ ಕಂಪನಿ ಕೋಡ್ ಹೋಗೋಣ. ಸೊ ಇಲ್ಲಿ ಪೊಸಿಷನಲ್ಲಿ ನಮ್ಮ ಕಂಪನಿ ಕೋಡ್ ಚೆಕ್ ಮಾಡೋಣ, TATM. ಸೊ ನಾವು ಯಾವುದು ಮೇಂಟೈನ್ ಮಾಡಿಲ್ಲ ಎಂದು. ಓಕೆ, ಸೊ
ಇಟ್ ಈಸ್ ನಾಟ್ ಶೋಯಿಂಗ್. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಇವಾಗ ನಾವು ಟಿ ಎ ಟಿ ಎಮ್ನ ಆ್ಯಡ್ ಮಾಡಬೇಕು. ಸೊ ಟಿ ಎ ಟಿ ಎಮ್ಮು ಪೇಮೆಂಟ್ ಮೆಥಡ್ ಯಾವುದು? ಐ ಅಲ್ವಾ? ಸೊ ಐ. ಸೊ ಇಲ್ಲಿ ನೀವು ಮಿನಿಮಮ್ ಅಮೌಂಟು ಮ್ಯಾಕ್ಸಿಮಮ್ ಅಮೌಂಟ್ದು ಲಿಮಿಟ್ ಸೆಟ್ ಮಾಡ್ಬೋದು. ಓಕೆ, ಸೊ ಈ ಲಿಮಿಟ್ನ ಸೊ ನೀವು ಮೇಂಟೈನ್ ಮಾಡಲೇಬೇಕು ಅಂದರೆ ಮೇಂಟೈನ್ ಮಾಡ್ಕೋಬೋದು, ಆರ್ ಎಸ್ ಯು ಕ್ಯಾನ್ ಲೀವ್ ಇಟ್. ಓಕೆ, ಸೊ ಮ್ಯಾಕ್ಸಿಮಮ್ ಲಿಮಿಟ್ ಬೇಕಾದರೆ ನೀವು ಸೆಟ್ ಮಾಡ್ಕೋಬೋದು. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಬೇಕು ಅಂತಂದರೆ ಸೆಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ 99999 ಈ ಥರ ಕೂಡ ಮೇಂಟೈನ್ ಮಾಡ್ಕೋಬೋದು. ಓಕೆ, ಸೊ ಆರ್ ಎಸ್ ಪರ್ಟಿಕ್ಯುಲರಾಗಿ ಎಷ್ಟು ರೇಂಜ್ ಬೇಕೋ ಸೊ ಆ ರೇಂಜ್ ಕೂಡ ನೀವು ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಫಾರಿನ್ ಕರೆನ್ಸಿದು ಫಾರಿನ್ ಬಿ ಪಿ ಅಲೋ ಮಾಡಬೇಕಾ? ಸೊ ಅಲೋ ಮಾಡ್ಕೊಳ್ಳಿ. ಫಾರಿನ್ ಕರೆನ್ಸೀಸ್ ಅಲೋ ಮಾಡ್ಕೋಬೇಕಾ ನಿಮ್ಮ ಕಂಪನಿಗೆ ಎಂಟ್ರಿ ಮಾಡಿದಾಗ? ಸೊ ಮಾಡ್ಕೊಳ್ಳಿ. ಆ್ಯಂಡ್ ಅಬ್ರಾಡ್ದು ಅಲೋ ಬೇಕಾ? ಅಲೋ ಮಾಡ್ಕೊಳ್ಳಿ. ಸೊ ಇದೆಲ್ಲ ರಿಕ್ವೈರ್ಮೆಂಟ್ ಅಷ್ಟು ನಿಮ್ಗೆ ಬೇಕು ಅಂತಂದರೆ ಅಲೋ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ನಿಮಗೆ ಬ್ಯಾಂಕ್ ಸೆಲೆಕ್ಷನ್ ಕ್ಯಾಟಗರಿ ಬಂದ್ಬಿಟ್ಟು ಇದು ಕಂಟ್ರೋಲ್ ಮಾಡೋದಕ್ಕೆ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಆಪ್ಟಿಮೈಸೇಷನ್ಸ್ ಬೇಕು ಅಂದರೆ ಮಾಡ್ಕೋಬೋದು. ಬ್ಯಾಂಕ್ ಗ್ರೂಪ್ ಅಥವಾ ಪೋಸ್ಟಲ್ ಕೋಡ್ ಬೇಕು ಅಂದರೆ ಪೋಸ್ಟಲ್ ಕೋಡ್ ಹಾಕೋಬೋದು. ಬೇಡ ಅಂದರೆ ನೋ ಆಪ್ಟಿಮೈಸೇಷನ್ಸ್, ಲಿವ್ ಇಟ್. ಓಕೆ, ಸೊ ಏನೋ ಪರ್ಟಿಕ್ಯುಲರ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಏನಿಲ್ಲ. ಸೊ ಅಗೇನ್ ಇದು ಫಾರ್ಮು ನಾನು ಅವಾಗಲೇ ಹೇಳಿದೆ ನಿಮಗೆ. ಸೊ ಇದು ಬಂದ್ಬಿಟ್ಟು ಪೇಮೆಂಟ್ ಮೀಡಿಯಮ್ನ ಸೆಲೆಕ್ಟ್ ಮಾಡಿದಾಗ ಸೊ ಅವಾಗ ಮೇಂಟೈನ್ ಮಾಡ್ತೀವಿ. ಸೊ ನೀವು ಹೇಳಿದ್ನಲ್ಲ ನಾನು ಇಂಟರ್ಮೀಡಿಯೇಟ್ ಡಾಕ್ಯುಮೆಂಟ್ಸು ನಿಮಗೆ ಆ್ಯಕ್ಚುಲಿ EBRS ಕಾನ್ಫಿಗರೇಷನ್ಸ್ ಮಾಡಿದಾಗ ಸೊ ಅವಾಗ ನಿಮಗೆ ಇದರಲ್ಲಿ ನಿಮಗೆ DME ಸ್ಟ್ರಕ್ಚರ್ ಅಂತ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ DME ತಿಳ್ಕೊಳ್ಳೋದು. ಸೊ ಆ ಸ್ಟ್ರಕ್ಚರು ಆ ರೋಸ್ ಅದೆಲ್ಲ ಮೇಂಟೈನ್ ಮಾಡಿದ್ಮೇಲೆ ಸೊ ಅದನ್ನು ಇಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಫಾರ್ಮ್ಸ್. ಓಕೆನಾ? ಸೊ ಇವಾಗ ಇಷ್ಟನ್ನು ಮೇಂಟೈನ್ ಮಾಡೋಣ. ಸೊ ಇವಾಗ ನಾನು ಜನರಲ್ ಸ್ಟ್ಯಾಂಡರ್ಡ್ ಪೋಸ್ಟಿಂಗ್ಸ್ ಲೈಕ್ APP ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸೇವ್ ಮಾಡಿದೆ. ಸೊ ಇಷ್ಟು ನಮಗೆ ಇವಾಗ ಪೇಯಿಂಗ್ ಕಂಪನಿಗಳಲ್ಲಿ ಆಗೋಯ್ತು. ಓಕೆ, ಸೊ ನೆಕ್ಸ್ಟ್ ಬ್ಯಾಂಕ್ ಡಿಟರ್ಮಿನೇಷನ್ ಮಾಡಬೇಕು. ಓಕೆನಾ? ಸೊ ಇವಾಗ ಬ್ಯಾಂಕ್ ಡಿಟರ್ಮಿನೇಷನ್ ಹೆಂಗೆ ಮಾಡಬೇಕು? ಸೊ ಬ್ಯಾಂಕ್ ಡಿಟರ್ಮಿನೇಷನ್ಸ್ಗೆ ಸೊ ಏನೇನು ರಿಕ್ವೈರ್ಮೆಂಟ್ ಇದೆ ಸೊ ಇದನ್ನೆಲ್ಲ ನೋಡ್ತಾ ಹೋಗೋಣ. ಸೊ ಬ್ಯಾಂಕ್ ಡಿಟರ್ಮಿನೇಷನ್ ಸೊ ಇಲ್ಲಿ ನೀವು ಪೇಯಿಂಗ್ ಕಂಪನಿ ಕೋಡು ಇದೆಲ್ಲ ಸೆಲೆಕ್ಟ್ ಮಾಡ್ಕೊಬೋದು. TATM. ಸೊ ಇಲ್ಲಿ ಕೆಲವೊಂದು ನಾನು ಹೇಳಿದೆ ಫಸ್ಟ್ ಇದರಲ್ಲಿ ಕೆಲವೊಂದು ಮೇಂಟೈನ್ ಮಾಡ್ತೀವಿ ನೋಡಿ. ಟಾಟಾ ಮೋಟರ್ಸು. ಸೊ ಇದರಲ್ಲಿ ನೀವು ರ್ಯಾಂಕ್ ಕಾರ್ಡ ಸೆಟ್ ಮಾಡಬೇಕು, ಬ್ಯಾಂಕ್ ಅಕೌಂಟ್ ಸೆಟ್ ಮಾಡಬೇಕು. ಸೊ ಈ ಬ್ಯಾಂಕ್ ಅಕೌಂಟ್ಸ್ ಯಾವ ಥರ ಡಿಫೈನ್ ಮಾಡಬೇಕು ಸೊ ಅದೆಲ್ಲ ಹೇಳ್ತೀನಿ ನಾನು. ಹೌಸ್ ಬ್ಯಾಂಕು ಎಲ್ಲ ಮೇಂಟೈನ್ ಮಾಡಬೇಕು ಅಂತ. ಸೊ ಫಸ್ಟ್ ನಾವು ಹೌಸ್ ಬ್ಯಾಂಕ್ ಮೇಂಟೈನ್ ಮಾಡಬೇಕು. ಸೊ ರ್ಯಾಂಕ್ ಕಾರ್ಡಲ್ಲಿ ಹೋದ ತಕ್ಷಣ ನಿಮ್ಗೆ ಅದೇ ಕೇಳುತ್ತೆ. ಹೌಸ್ ಬ್ಯಾಂಕ್ ಕೇಳುತ್ತೆ, ರ್ಯಾಂಕ್ ಕಾರ್ಡಸ್ ಹೇಳುತ್ತೆ, ಕರೆನ್ಸಿ ಕೇಳುತ್ತೆ, ಪೇಮೆಂಟ್ ಮೆಥಡ್ ಕೇಳುತ್ತೆ. ಸೊ ಇವಾಗ ನಮ್ಮ ಹತ್ರ ಪೇಮೆಂಟ್ ಮೆಥಡ್ ಇದೆ, ಕರೆನ್ಸಿ INR ಇದೆ, ರ್ಯಾಂಕ್ ಕಾರ್ಡ್ ಅವ್ರು 1 or 2 ನಾವು ಕೊಟ್ಕೋಬೋದು. ಬಟ್ ವಿ ಡೋಂಟ್ ಹ್ಯಾವ್ ಹೌಸ್ ಬ್ಯಾಂಕ್, ಕರೆಕ್ಟ್? ಸೊ ನಾವಿವಾಗ ಏನು ಮಾಡಬೇಕು? ಹೌಸ್ ಬ್ಯಾಂಕ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ನಾವು ಅದಕ್ಕೆ ಲಾಸ್ಟ್ ಸ್ಟೆಪ್ನ ಫಸ್ಟ್ ಪರ್ಫಾರ್ಮ್ ಮಾಡಬೇಕು. ಓಕೆ, ಲಾಸ್ಟ್ ಸ್ಟೆಪ್ನ ಫಸ್ಟ್ ಪರ್ಫಾರ್ಮ್ ಮಾಡಬೇಕು ಹೌಸ್ ಬ್ಯಾಂಕ್. ಸೊ ಇವಾಗ ಹೌಸ್ ಬ್ಯಾಂಕ್ ಕ್ಲಿಕ್ ಮಾಡಿದ ತಕ್ಷಣ ಇದು ಹೌಸ್ ಬ್ಯಾಂಕ್ನ ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ. ಸೊ ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿ ಏನು ಮಾಡಬೇಕು? ಇಲ್ಲಿ ನಮ್ಮ ಕಂಪನಿ ಕೋಡ್ ಆಗಿದೆ TATM. ಸೊ TATM. ಸೊ TATM ಕಂಪನಿ ಕೋಡ್ಗೆ ಹೌಸ್ ಬ್ಯಾಂಕ್ ಇದೆಯಾ? ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ. ಓಕೆ, ವಿ ಡೋಂಟ್ ಹ್ಯಾವ್ ಎನಿ ಹೌಸ್ ಬ್ಯಾಂಕ್. ಸೊ ಇವಾಗ ವಿಲ್ ಕ್ರಿಯೇಟ್ ಒನ್ ಹೌಸ್ ಬ್ಯಾಂಕ್. ಸೊ ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡೋದಕ್ಕೆ ಇವಾಗ ನಮ್ದು SBI ಇದೆಯಲ್ವಾ? ನಾವು ಯಾವ್ಯಾವುದು ಕ್ರಿಯೇಟ್ ಮಾಡಿದ್ವಿ? ಮೇನ್ ಬ್ಯಾಂಕ್ ಅಕೌಂಟ್ GL ಚೆಕ್ ಮಾಡ್ಕೊಂಬೋದು ಒಂದ್ಸಲ. SBI HDFC ಅಂತ ಗೊತ್ತಿಲ್ಲ, ಆಕ್ಸಿಸ್ ಅನಿಸುತ್ತೆ ಫಸ್ಟ್. ಸೊ GL ಕ್ರಿಯೇಟ್ ಮಾಡಿದ್ವಲ್ವ ನಾವು ಬ್ಯಾಂಕ್ ಅಕೌಂಟ್ಸ್ದು, SBI ಮತ್ತು HDFC ಮಾಡಿದ್ದೀವಲ್ವ. ಸೊ ಇವಾಗ ಒಂದು SBI ಕ್ರಿಯೇಟ್ ಮಾಡ್ಕೊಂಡು ಸೊ SBIಯಿಂದ ಪೇ ಮಾಡ್ತಾ ಇದ್ದೀವಿ, SBI ತಗೊಂಡು. ಸೊ SBIಗೆ SBI01. ಸೊ ಇದು ನಾನು ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಹಾಕೊಂಡೆ. ಸೊ ಹೌಸ್ ಬ್ಯಾಂಕ್ ಅಲ್ವಾ? SBI01B. ಆ್ಯಂಡ್ ಪೇಮೆಂಟ್ ಮೆಥಡ್ ಇನ್ ಕಂಟ್ರಿ, ಪೇಮೆಂಟ್ ಮೆಥಡ್ ಇನ್ ಕಂಪನಿ ಕೋಡ್ ಎರಡೂ ಆಯ್ತಿದ್ದು. ಸೊ ಓಕೆ ಓಕೆ, ಸೊ ಇದು ಬ್ಯಾಂಕ್ ಡಿಟರ್ಮಿನೇಷನ್ ನಾವೇನು ಮಾಡಿಲ್ಲ, ರ್ಯಾಂಕ್ ಕಾರ್ಡ್ ಸೆಟಪ್ ಮಾಡಬೇಕು ಅದು ನಾನು ಹೇಳ್ತೀನಿ. ಸೊ ಇವಾಗ SBI01 ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಕಂಟ್ರಿ ರೀಸನ್ IN ಕೊಡಿ, IN. ಸೊ ಬ್ಯಾಂಕಿ. ಸೊ ಇವಾಗ ನಾವು ಇವಾಗ ಯಾವುದೇ ಬ್ಯಾಂಕಿನ ಕ್ರಿಯೇಟ್ ಮಾಡಿಲ್ಲ ನೋಡಿ. ನೀವು ಯಾವ್ದಾರ ಬ್ಯಾಂಕಿ ಹಾಕಿದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಏನಿದೆ ಅದು ತೋರಿಸುತ್ತೆ ನಿಮ್ಮ ಸಿಸ್ಟಮಲ್ಲಿ. ಓಕೆ, ಸೊ ಬಟ್ ನಾವು ಒಂದು ಬ್ಯಾಂಕಿನ ಕ್ರಿಯೇಟ್ ಮಾಡಬೇಕು. ಓಕೆ, ಇನ್ನೊಂದು ಸ್ಕ್ರೀನಲ್ಲಿ FI01 ಹಾಕ್ತೀನಿ. ಸೊ ಇವಾಗ ಇಲ್ಲಿ ಬ್ಯಾಂಕ್ ಕಂಟ್ರಿಗೆ IN ಹಾಕಿ ಇಂಡಿಯಾ FI01 ಕೂಡ ಹಾಕ್ಬೇಕು. ಇಲ್ಲ ಮಾಡಿಸ್ಕೊಡ್ತಾರೆ. ಸೊ ಬ್ಯಾಂಕ್ ಕೀ ಅಲ್ವಾ? ಬ್ಯಾಂಕ್ ಕೀ ಟೀಕೋಡಮೋಟೋ FI01. ಓಕೆ, ಸೊ ಇಲ್ಲಿ ಬ್ಯಾಂಕಿ. ಸೊ ನೀವು SBI ಇದೆ ಅಂತ ಕೊಡಿ, SBI ಬ್ಯಾಂಕ್. ಸೊ
ಸೊ ಎಸ್ ಬಿ ಐ ಬ್ಯಾಂಕಿಗೆ ನಾವು ಐ ಎಫ್ ಎಸ್ ಸಿ ಕೋಡ್ ಯೂಸ್ ಮಾಡ್ತೀವಲ್ಲ ಅದನ್ನೇ ಬ್ಯಾಂಕಿಗೆ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು 1 2 3 4 5 6 7 8 9 0 ರೈಟ್. ಸೊ ಇವಾಗ ಬ್ಯಾಂಕ್ ನೇಮ್ ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಬ್ರ್ಯಾಂಚಲ್ಲಿ ಸೊ ನಾವು ಬ್ರ್ಯಾಂಚು ಇವಾಗ ಆನೇಕಲ್ ತೊಗೊಳ್ತೀವಿ ಕಾನ್ಸಂಟ್ರೇಸ್. ಸೊ ಯಾವ್ದಾರ ಪರ್ಟಿಕ್ಯುಲರ್ ಬ್ರ್ಯಾಂಚ್ ಇದ್ದರೆ ನೀವು ಬ್ರ್ಯಾಂಚ್ ಹಾಕೋಬೋದು. ಓಕೆ. ಸೊ ಸ್ಟ್ರೀಟ್ ನಂಬರ್ ಏನಾರು ಹಾಕಿ. ಓಕೆ. ಸೊ ಪೋಸ್ಟಲ್ ಕೋಡ್ ಬಂದ್ಬಿಟ್ಟು 5600 560100 ಹಾಕೋಣ. ಬ್ಯಾಂಗ್ಳೂರ್ ಅಂತ ಇರಲಿ. ಸೊ ಇಲ್ಲಿ ನೀವು ಸಿಟಿ ಏನಾದರೂ ಮೇಂಟೈನ್ ಮಾಡ್ತೀರ ಅಂದರೆ ಮಾಡಿ. ಬ್ಯಾಂಗ್ಳೂರ್. ಸೊ ರೀಸನ್ ಬಂದ್ಬಿಟ್ಟು 10 ಅಲ್ವಾ, ಕರ್ನಾಟಕ 10 ಅನಿಸುತ್ತೆ 10. ಓಕೆ. ಸೊ 10. ಸೊ ಇವಾಗ ಇಲ್ಲಿ ಇಷ್ಟನ್ನು ಮ್ಯಾಂಡೇಟ್ರಿ ಮೇಂಟೈನ್ ಮಾಡಬೇಕು. ಮ್ಯಾಂಡೇಟ್ರಿ ಅಂದರೆ ಸೊ ಇನ್ಫಾರ್ಮೇಷನ್ಗೆ ಸೇವ್ ಮಾಡ್ಕೊಳ್ಳಿ. ಸೊ ಇವಾಗ ಸೇವ್ ಆಯಿತು. ಸೊ ನಮ್ಮದು ಎಸ್ ಬಿ ಐ 1 2 3 4 5 6 7 8 9 0 ಬ್ಯಾಂಕ್ ಇಲ್ವಾ. ಸೊ ಇವಾಗ ಇಲ್ಲಿ ಬ್ಯಾಂಕಿಗೆ ಸರ್ಚ್ ಮಾಡಿ. ಎಸ್ ಬಿ ಐ 1 2 3 4 5 6 7 8 9 0. ಸೊ ಇದು ಬ್ಯಾಂಕ್ ಕರೆಕ್ಟ್. ಸೊ ಈ ಬ್ಯಾಂಕಿನ ನಾವು ಇವಾಗ ಇಲ್ಲಿ ಮೇಂಟೈನ್ ಮಾಡಬೇಕು. ಓಕೆ. ಸೇವ್ ಇಟ್. ಸೊ ನಾವು ಮತ್ತೆ ಬ್ಯಾಂಕ್ ಇವಾಗ ಮೇಂಟೈನ್ ಮಾಡೋದು. ಇಲ್ಲಿ ಕ್ರಿಯೇಟ್ ಕೊಟ್ಟರು ಅದು FI01ಗೆ ತೊಗೊಂಡು ಹೋಗುತ್ತೆ ನಿಮಗೆ, ಇಲ್ಲ ಅಂದರೆ. ಸೊ ನಾನು ನಿಮಗೆ ಟಿ ಕೋಡ್ ಗೊತ್ತಾಗಲಿ ಅಂತ ಅಲ್ಲಿ ತೋರಿಸ್ತೆ ಅಷ್ಟೇ. ಓಕೆ. ಸೊ ಇವಾಗ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ಸ್ಗೆ ಹೋಗಬೇಕು. ಸೊ ಇದೆಲ್ಲ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ಮೇಂಟೈನ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್. ಸೊ ರೀಡ್ ಓನ್ಲಿ ಆಕ್ಸೆಸ್ ಅಂತ ತೋರಿಸ್ತಾರೆ. ಓಕೆ. ಸೊ ಇಲ್ಲಿ ನಿಮಗೆ ಕ್ರಿಯೇಟ್ ಮಾಡೋದಕ್ಕೆ ಕ್ರಿಯೇಟ್ ಬ್ಯಾಂಕ್ ಅಕೌಂಟ್ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಿಯರಿ ಅಪ್ಲಿಕೇಶನ್ ತೊಗೊಂಡು ಹೋಗುತ್ತೆ. ಸಿ ಇದು ಅಂದರೆ ಸಿಸ್ಟಮ್ ಈಸ್ ಅಟೆಂಪ್ಟಿಂಗ್ ಟು ಎಕ್ಸಿಕ್ಯೂಟಿಂಗ್ ಫಾಲೋಯಿಂಗ್ ಪ್ರೋಗ್ರಾಮ್ ಅಂತ ಫಿಯರ್ ಅಪ್ಲಿಕೇಶನ್ ಪ್ರೋಗ್ರಾಮ್ಗೆ ಇದು ಆಟೋಮೆಟಿಕ್ ಟ್ರಿಗರ್ ಆಗುತ್ತೆ. ಓಕೆ. ಸೊ ಇವಾಗ ಇದು ನೆನಪಿಟ್ಕೊಳ್ಳಿ. ನಿಮಗೆ ಈ ಸ್ಟೆಪ್ಪಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡುವಾಗ APP ಕಾನ್ಫಿಗರೇಷನ್ ಇಂಟರ್ವ್ಯೂ ಅಲ್ಲಿ ಸೊ ಕೇಳ್ತಾರೆ, ಸೊ ಯಾವ ಥರ ಕ್ರಿಯೇಟ್ ಮಾಡ್ತೀರಾ ಹೌಸ್ ಬ್ಯಾಂಕ್ನ ಅಂತ. ಸೊ ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡೋದಾದರೆ ನೀವು FI01 ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಬೇಕು. ಸೊ ಅಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಿಮ್ಮನ್ನು. ಸೊ ಹೌಸ್ ಬ್ಯಾಂಕ್ನ ಏನು ನಾವು ಫಿಯರಿಲ್ ಅಲ್ವಾ ಕ್ರಿಯೇಟ್ ಮಾಡೋದು ಅಂತ. ಓಕೆ. ಸೊ ಫಿಯರಿಲ್ ಕ್ರಿಯೇಟ್ ಮಾಡೋದು ಬ್ಯಾಂಕ್ ಅಕೌಂಟ್ಸ್ನ, ಹೌಸ್ ಬ್ಯಾಂಕ್ ಅಕೌಂಟ್ಸ್ನ, ಹೌಸ್ ಬ್ಯಾಂಕ್ ಕೀನಲ್ಲ. ಹೌಸ್ ಬ್ಯಾಂಕ್ ಕೀನ ನಾವು FI01 ಕ್ರಿಯೇಟ್ ಮಾಡ್ತೀವಿ. ಓಕೆ. ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇವಾಗ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದರೆ ರಿಯಲ್ ಟೈಮಲ್ಲಿ ನೀವು ಮಾಡಿಲ್ಲ, ಜಸ್ಟ್ ಇವಾಗ ಕೋಚಿಂಗ್ ಸೆಂಟರ್ ಮುಖಾಂತರ ಕಲ್ತು ಹೋಗ್ತಿದ್ದೀರಾ ಅಂದಾಗ ಸೊ ಈ ಥರ ಟ್ರಿಕ್ಕಿ ಕ್ವಶನ್ ಕೇಳಿದಾಗ ನಿಮಗೆ ಕನ್ಫ್ಯೂಷನ್ ಆಗೇ ಆಗುತ್ತೆ. ಸೊ ಅವಾಗ ಆನ್ಸರ್ ಮಾಡಬೇಕಾದ್ರೆ ಸೊ ಕ್ಲಿಯರಾಗಿ ಸೊ ನೀವು ಶೂರಾಗಿ ಹೇಳಬೇಕು. ಓಕೆ. ಸೊ ಹೌಸ್ ಬ್ಯಾಂಕ್ ಕೀನ FI01 ಕ್ರಿಯೇಟ್ ಮಾಡ್ತೀವಿ. ಸೊ ಬಟ್ ಹೌಸ್ ಬ್ಯಾಂಕ್ ಅಕೌಂಟ್ಸ್ನ ನಾವು ಫಿಯರಿ ಅಪ್ಲಿಕೇಶನ್ಸ್ ಮುಖಾಂತರ ಕ್ರಿಯೇಟ್ ಮಾಡ್ತೀವಿ ಅಂತ. ಸೊ ಅವಾಗ ಟಿ ಕೋಡ್ ಕೇಳ್ತಾರೆ ಅವರು. ಸೊ ವಿಚ್ ಟಿ ಕೋಡ್ ಯು ವಿಲ್ ಯೂಸ್ ಅಂತ. ಸೊ ಅವಾಗ ನೀವು ಎರಡೂ ಹೇಳಬೇಕು. ಒಂದು ಸೊ ನೀವು ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟರೆ ಆಟೋಮೆಟಿಕಲಿ ಇಟ್ ವಿಲ್ ಟ್ರಿಗರ್ ಟು ದ ಫಿಯರಿ ಅಪ್ಲಿಕೇಶನ್ ಆ್ಯಂಡ್ ವಿ ಹ್ಯಾವ್ ಟು ಅಲೋ ದಿಸ್. ಸೊ ಅಲೋ ಮಾಡಿದಾಗ ಫಿಯರಿ ಅಪ್ಲಿಕೇಶನ್ ಟ್ರಿಗರ್ ಆಗುತ್ತೆ. ಓಕೆ. ಸೊ ಇದು ನಿಮಗೆ ಇಲ್ಲಿ ಅಲೋ ಮಾಡ್ತಾ ಇಲ್ಲ. ಸೊ ಅದು ನಾನು ಚೆಕ್ ಮಾಡ್ತೀನಿ. ಓಕೆ. ಸೊ ಮೇ ಬಿ ಸಮ್ ಓಕೆ. ಸೊ ಇದನ್ನು ಚೆಕ್ ಮಾಡೋಣ. ಸೊ ಬಟ್ ಅದನ್ನ ಹೇಳ್ಬೇಕು ಆನ್ಸರ್ ನೀವು. ಓಕೆ. ಆ್ಯಂಡ್ ಟಿ ಕೋಡ್ ಹೇಳಬೇಕು. ಸೊ ಟಿ ಕೋಡ್ ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ಸೊ ನೀವು ಟಿ ಕೋಡ್ನ ಚೆಕ್ ಮಾಡ್ಕೊಳ್ಳಿ, ಸಿಗುತ್ತೆ. ಓಕೆ. ಸೊ UI12 U/N UI2/FLP so /N U/N/UI2/FLP ಇದೇ ಟಿ ಕೋಡ್ ಕರೆಕ್ಟಾಗಿ. ಓಕೆ. ಸೊ ಇಲ್ಲಿ ನಿಮಗೆ ಅಲೋ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ. ಸೊ ಈ ಟಿ ಕೋಡ್ನ ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಕಂಟ್ರೋಲ್ ಸೊ ಇಲ್ಲಿ ಹಾಕ್ಬಿಡ್ತೀವಿ. ಸೊ ಇದು ಬ್ಯಾಂಕಿಗೆ. ಸೊ ಇದು ಬಂದ್ಬಿಟ್ಟು ಹೌಸ್ ಬ್ಯಾಂಕ್ ಅಕೌಂಟ್ಗೆ. ಓಕೆ. ಹೌಸ್ ಬ್ಯಾಂಕ್ ಅಕೌಂಟ್. ಓಕೆ. /N// ಸೊ ನೀವು ಯೂಸ್ ಮಾಡ್ತಾ ಸ್ವಲ್ಪ ನೆನಪಲ್ಲಿರುತ್ತೆ. ಇದೇ ನೆನಪಲ್ಲಿ ಇಟ್ಕೋಬೇಕಂತ ಏನಿಲ್ಲ, ಬಟ್ ಜಸ್ಟ್ ಸೊ ನಿಮಗೆ ಕ್ಲಾರಿಟಿ ಇರಬೇಕಲ್ಲ, ಸೊ ಅದಕ್ಕೋಸ್ಕರ. ಓಕೆ. ಓಕೆ. ಸೊ ಇವಾಗ ಎಂಟರ್ ಕೊಟ್ಬಿಟ್ಟು ಸೊ ಅಲೋ ಕೊಟ್ಟರೆ ಇದು ಆಟೋಮೆಟಿಕ್ ಇಲ್ಲಿ ಟ್ರಿಗರ್ ಆಗುತ್ತೆ. ಸೊ ಇಲ್ಲಿ ನಮಗೆ ಇದು ಎರರ್ ಬರ್ತಾ ಇರೋದ್ರಿಂದ ಸೊ ಇದನ್ನ ಚೆಕ್ ಮಾಡಿದ್ದೀನಿ ಆ್ಯಕ್ಚುಲಿ ಸಿಸ್ಟಮ್ ಇದ್ರ ಹತ್ರ. ಸೊ ಇದು ಸಮಥಿಂಗ್ ಅವರು ಅಲೋ ಮಾಡಬೇಕು.
ಒಂದು ಸೆಕೆಂಡ್. ಇದೆಯಲ್ಲ ಇದನ್ನು ಕಾಪಿ ಮಾಡ್ಕೊಂಬಿಟ್ಟು ಕ್ರೋಮಲ್ಲಿ ಟ್ರೈ ಮಾಡೋಣ. ಸೊ ಮೈಕ್ರೋಸಾಫ್ಟಲ್ಲಿ ಕೆಲವೊಂದ್ಸಲ ವರ್ಕ್ ಆಗಲ್ಲ ಇದು. ಸೊ ಕ್ರೋಮಲ್ಲಿ ಟ್ರೈ ಮಾಡೋಣ. ಓಕೆ, ಸೊ ಇದನ್ನ ಚೆಕ್ ಮಾಡ್ತೀನಿ ಸರ್ವರ್ ಆಕ್ಸೆಸ್ ಅವ್ರ ಹತ್ರ. ಸೊ ಮೇ ಬಿ ನಿಮಗೂ ಎರರ್ ಬರ್ತಾ ಇದ್ರೆ ಸೊ ಅದನ್ನು ಟ್ರೈ ಮಾಡ್ಬೋದು. ಸೊ ಅವ್ರಿಗೆ ಹೇಳ್ತೀನಿ ನಾನು ಏನು ಮಾಡ್ಬೇಕಂತ. ಇಲ್ಲಿ ಕುಕ್ಕೀಸ್ ಆ್ಯಂಡ್ ಕೇಜಸ್ ಸಮಥಿಂಗ್ ಅಲೋ ಮಾಡಬೇಕು. ಅದು ಓಕೆ, ಸೊ ಇದು ಎರರ್ ಬರ್ತಿದೆ ಆ್ಯಕ್ಚುಲಿ, ಏನಂತ ಗೊತ್ತಿಲ್ಲ. ಇಶ್ಯೂ ಚೆಕ್ ಮಾಡ್ತೀನಿ ನಾನು. ಓಕೆ, ಸೊ ನಿಮಗೆ ಫಿಯರಿ ಅಪ್ಲಿಕೇಶನ್ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸಪ್ರೇಟು. ಸೊ ಅಲ್ಲಿ ಬರುತ್ತೆ ಆಟೋಮೆಟಿಕಲಿ. ಏನು ತೋರಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ. ಓಕೆ, ಸೊ ಲೆಟ್ ಮಿ ಚೆಕ್ ವಿತ್ ಸರ್ವರ್ಸ್ ಪ್ರೊವೈಡರ್. ಓಕೆ, ಸೊ ಅವ್ರ ಜೊತೆ ಚೆಕ್ ಮಾಡ್ತೀನಿ ನಾನು. ಸೊ ಏನಕ್ಕೆ ವರ್ಕ್ ಆಗ್ತಾ ಇಲ್ಲ ಅಂತ. ಓಕೆ, ಸೊ ಇಟ್ ವಿಲ್ ವರ್ಕ್. ಓಕೆ, ಸೊ ಅದು ವರ್ಕ್ ಆದ ತಕ್ಷಣ ನನಗೆ ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ನಿಮಗೆ. ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ ಅದು. ಓಕೆ, ಸೊ ಅದು ಫಿಯರಿ ಅಪ್ಲಿಕೇಶನ್ಸಲ್ಲಿ ನಿಮ್ಗೆ ಯಾವ ಥರ ಹೌಸ್ ಬ್ಯಾಂಕ್ನ ಕ್ರಿಯೇಟ್ ಮಾಡಬೇಕು. ಸೊ ಹೌಸ್ ಬ್ಯಾಂಕ್ ಒಂದೇ ಅಂತಲ್ಲ, ಸೊ ಸುಮಾರು ಮಾಸ್ಟರ್ ಡೇಟಾನ ನೀವು ಫಿಯರ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ನಾವಿಲ್ಲಿ ಯಾವ ಥರ SAP ಸಿಸ್ಟಮಲ್ಲಿ ಚೆಕ್ ಮಾಡ್ತಾ ಇದೀವಲ್ಲ ಈ ಥರ. ಬಟ್ ಏನು ಗೊತ್ತಾ, ನಿಮಗೆ ಫಿಯರಿ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮಗೆ 100% ಅದು ಕಾನ್ಸ್ಟೆಂಟ್ ಸರ್ವರ್ ಅಲ್ಲ ಫಿಯರ್ಲಿ. ಸೊ SAP ಯಾವಾಗಲೂ ಇದ್ದೇ ಇರುತ್ತೆ ನಿಮಗೆ. ಓಕೆ, ಸೊ ಅದು ಫಿಯರಿ ಬಂದ್ಬಿಟ್ಟು ನಿಮಗೆ ಫ್ಯೂಚರಲ್ಲಿ ಅದನ್ನು ಕ್ಯಾನ್ಸಲ್ ಕೂಡ ಮಾಡ್ಬೋದು SAP ಅವರು, ಫಿಯರಿ ನಮ್ಗೆ ಬೇಡ ಅಂತ. ಓಕೆ, ಸೊ ಇವಾಗೇನೋ ಫಿಯರಿ ಅಪ್ಲಿಕೇಶನ್ಸ್ ಇಂಟರ್ಫೇಸ್ ಏನಕ್ಕೆ ಅಂದರೆ ತುಂಬ ಈಸಿ ಇದೆ, ಯೂಸರ್ ಫ್ರೆಂಡ್ಲಿ ಇದೆ ಎಂಡ್ ಯೂಸರ್ಗೆ ಅಂತ ಮಾಡಿದ್ದಾರೆ. ಬಟ್ ನಮಗೇನು ವರ್ಕ್ ಆಗಲ್ಲ ಕಾನ್ಫಿಗರೇಷನ್ಸ್ ಮಾಡೋವಾಗ. ನಾವೆಲ್ಲ ಥರ ಕಾನ್ಫಿಗರೇಷನ್ಸ್ನ ಫಿಯರ್ಲಿ ಮಾಡೋದಕ್ಕಾಗಲ್ಲ. ಓಕೆ, ಸೊ ಮಾಸ್ಟರ್ ಡೇಟಾ ಮೇಂಟೈನ್ ಮಾಡ್ಬೋದು, ಈವನ್ ಟ್ರಾನ್ಸಾಕ್ಷನ್ ಡೇಟಾ ಕೂಡ ಮಾಡ್ಬೋದು. ಓಕೆ, ಸೊ ಇಫ್ ದಟ್ ಈಸ್ ದ ಕೇಸ್ ಇಟ್ ಈಸ್ ಕಂಪ್ಲೀಟ್ಲಿ ಫಾರ್ ಎಂಡ್ ಯೂಸರ್ಸ್. ಕಾನ್ಫಿಗರೇಷನ್ ಮಾಡೋಕ್ಕಾಗಲ್ಲ ಅಂದಮೇಲೆ ಮತ್ತೆ ನಮಗೆ ಅಷ್ಟು ಯೂಸ್ ಇರಲ್ಲ. ಓಕೆನಾ, ಸೊ ಇಷ್ಟು ಸ್ಟೆಪ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದಾದಮೇಲೆ ನಾಳೆ ಕ್ಲಾಸಲ್ಲಿ ನಿಮಗೆ ಹೌಸ್ ಬ್ಯಾಂಕಲ್ಲಿ ಯಾವ ಥರ ಬ್ಯಾಂಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡಬೇಕು,
ಆ್ಯಂಡ್ ಬ್ಯಾಂಕ್ ಡಿಟರ್ಮಿನೇಷನ್ಲಿ ಹೌಸ್ ಬ್ಯಾಂಕ್ ರೇಂಜು ಜಿ ಎಲ್ ಎಲ್ಲ ಯಾವ ಥರ ಮೇಂಟೈನ್ ಮಾಡಬೇಕು. ಸೊ ಅದು ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಾದಮೇಲೆ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ರನ್ ಮಾಡೋಣ. ಸೊ ಅವಾಗ ನಾವು ಯಾವ್ಯಾವ ಪೇಮೆಂಟ್ ಇಲ್ಲಿ ಓಪನಿಂಗ್ ಲೈನ್ ಐಟಮ್ಸಲ್ಲಿ ಇದೆ, ಸೊ ಆ ಪೇಮೆಂಟ್ ಯಾವ ಥರ ಆಟೋಮೆಟಿಕ್ ನಾಕ್ ಆಫ್ ಆಗಿ ಕ್ಲಿಯರ್ ಆಗುತ್ತೆ ಅಂತ ತೋರಿಸ್ತೀನಿ. ಓಕೆ ಓಕೆ ಫೈನ್. ಆ್ಯಂಡ್ ಇಫ್ ಯು ಗೈಸ್ ಫೇಸಿಂಗ್ ಎನಿ ಇಶ್ಯೂಸ್ ಯು ಗೈಸ್ ಕ್ಯಾನ್ ಲೆಟ್ ಮಿ. ಸೊ ಏನಾದರೂ ಇಶ್ಯೂಸ್ ಇದ್ದರೆ, ಸೊ ಇಲ್ಲ ಅಂದರೆ ಯು ಕ್ಯಾನ್ ಕ್ಲೋಸ್ ದ ಕಾಲ್. ಸೊ ಆಲ್ಮೋಸ್ಟ್ ಇವಾಗ ಬಿ ಪಿ ಕಾನ್ಫಿಗರೇಷನ್ಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಯಾರೋ ಒಬ್ಬರು ಇಬ್ಬರು ನನಗೆ ಜಸ್ಟ್ ಬಿ ಪಿ ಕಾನ್ಫಿಗರೇಷನ್ ಕನ್ಫ್ಯೂಷನ್ಸ್ ಇದೆ, ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಬಟ್ ಅವರು ಇನ್ನೂ ಪ್ರಾಕ್ಟೀಸೇ ಸ್ಟಾರ್ಟ್ ಮಾಡಿಲ್ಲ, ಜಸ್ಟ್ ವೀಡಿಯೋ ನೋಡ್ಬಿಟ್ಟು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೆ ಅವ್ರಿಗೆ ಕ್ಲಿಯರಾಗಿ ಹೇಳಿದ್ದೀನಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಅಂತ. ಸೊ ಯಾರಾದರೂ ಅಷ್ಟೇ ಏನಾದರೂ ನಿಮ್ಗೆ ಇಶ್ಯೂ ಬರ್ತಾ ಇದೆ ಅಂದರೆ, ಸೊ ನೀವು ಪ್ರಾಕ್ಟೀಸ್ ಅಥವಾ ಕನ್ಫ್ಯೂಷನ್ಸ್ ಇದೆ ಅಂದರೆ ಒಂದ್ಸಲ ನೀವು ವಿಡಿಯೋ ಆ್ಯಸ್ ಪರ್ ದ ವಿಡಿಯೋ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಸ್ಟಿಲ್ ಯಾರು ಬರ್ತಾ ಇದೆ, ನಿಮ್ಮ ಕೈಲಿ ರಿಸಲ್ವ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ನೋ ಇಶ್ಯೂಸ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಅರ್ಲಿ. ಓಕೆ. ಸೊ ಬೇರೆ ಏನೋ ಡೌಟ್ ಇದೆಯಾ? No, sir. Okay, fine. So if you don't have doubts, no, that's fine. Fine guys, okay, thank you. Bye.